ರಿಚರ್ಡ್ ಫೈನ್ಮನ್ ಅವರ ಬಗ್ಗೆ ಕೇಳೋಗರಿಗೆ ಸ್ವಲ್ಪ ಒಂದು ಪರಿಚಯ ಕೊಡಬೇಕು ನೀವು, ಯಾಕಂದರೆ ಅವರಿಗಷ್ಟು ಜನರಿಕ್ ಆಗಿ ಗೊತ್ತಿರಲ್ಲ. ಸ್ವಲ್ಪ ಪರಿಚಯ ಇದ್ರೆ ತಾವು ಕೊಡಿ ಸರ್, ರಿಚರ್ಡ್ ಫೈನ್ಮನ್ ಯಾರು ಏನು ಅಂತ. ಹ್ಞೂ ಸರ್, ಕೊಡ್ತೇನೆ ಸರ್. ಇದು ಕೇಳುಗರಿಗೆ ನಾನು ಏನು ಹೇಳೋದು ಅಂತಂದ್ರೆ, ಈಗ ಆಲ್ಬರ್ಟ್ ಐನ್ಸ್ಟೈನ್ ಇದ್ರು, ಅವರು ಒಬ್ಬ ಮಹಾ ವಿಜ್ಞಾನಿ. ಅವರು ಫಿಸಿಕ್ಸ್ ಮಟ್ಟಕ್ಕೆ ಬಹುಮುಖ್ಯವಾದಂತ ವಿಜ್ಞಾನಿ. ಅಷ್ಟೇ ಅಲ್ಲ, ಈ ಮೂರು ಸೈನ್ಸಸ್ ನ ತಗೊಂಡ್ರೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಪ್ರಾಬಬ್ಲಿ ಐನ್ಸ್ಟೈನ್ ಮಟ್ಟಕ್ಕೆ ಬರೋರು ಡಾರ್ವಿನ್ ಇರಬಹುದು ಜೀವಶಾಸ್ತ್ರದಲ್ಲಿ. ಅವರನ್ನ ಬಿಟ್ರೆ ಮೋಸ್ಟ್ಲಿ ಯಾರು ಇರ್ಲಿಕ್ಕಿಲ್ಲ ಅಂತ ನಾನು ಸ್ವಲ್ಪ ರಿಸ್ಕ್ ತಗೊಂಡು ಹೇಳಲಿಕ್ಕೂ ಇಷ್ಟಪಡ್ತೇನೆ. ಅದೇ ಐನ್ಸ್ಟೈನ್ ಒಳ್ಳೆ ಮೇಸ್ಟ್ರ್ ಆಗಿರ್ಲಿಲ್ಲ, ಅವರು ಒಳ್ಳೆ ಟೀಚರ್ ಆಗಿರ್ಲಿಲ್ಲ. ಫೈನ್ಮನ್ ಐನ್ಸ್ಟೈನ್ ನಂತರ ಯಾರು ವಿಜ್ಞಾನಿಗಳು ಕನ್ಸಿಡರ್ ಆಗ್ತಾರೆ, ಆ ಒಂದು ಲೆವೆಲ್ನಲ್ಲಿ ಮುಂಚೂಣಿಯಲ್ಲಿರೋ ಫೈನ್ಮನ್ ರು. ಸೊ 1910 ಮತ್ತೆ 2025 ಏನು ಒಂದು ಕ್ವಾಂಟಮ್ ಮೆಕ್ಯಾನಿಕ್ಸ್ ಮತ್ತೆ ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ ಮತ್ತೆ ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ ಬಂದವು, ಅವನ್ನ ಗೋಲ್ಡನ್ ಏಜ್ ಆಫ್ ಫಿಸಿಕ್ಸ್ ಅಂತಾನು ಕರೀತಾರೆ. ಆ ಒಂದು 10-20 ವರ್ಷಗಳು. ಯಾಕೆಂದ್ರೆ ಆ ಒಂದು 10-20 ವರ್ಷಗಳಲ್ಲಿ ಫಿಸಿಕ್ಸ್ ತನ್ನ ಫಿಸಿಕ್ಸ್ ನ ಇಡೀ ದಿಸೆಯೇ ಒಂದು ರೀತಿಯಾಗಿ ಬದಲಾವಣೆಗೊಳ್ತು. ಅದೇ ರೀತಿ ಅದು ಆಗ್ತಿದ್ದಂಗೆ, ಆ ಗೋಲ್ಡನ್ ಏಜ್ ಆಗ್ತಿದ್ದಂಗೆ ಏನು ಒಂದು ಏಜ್ ಬಂತು, ಆ ಏಜ್ ನಲ್ಲಿ ನೀವೇನ್ ನೋಟಿಸ್ ಮಾಡ್ತೀರಿ ಅಂದ್ರೆ, ಸೆಕೆಂಡ್ ವರ್ಲ್ಡ್ ವಾರ್ ಶುರು ಆಗಿರುತ್ತೆ. ಯುರೋಪ್ನ ಅತ್ಯಂತ ಮುಖ್ಯವಾದಂತ ವಿಜ್ಞಾನಿಗಳು ಎಲ್ಲರೂ ಅಮೆರಿಕಕ್ಕೆ ಶಿಫ್ಟ್ ಆಗಿರ್ತಾರೆ, ಈ ಹಿಟ್ಲರ್ ಅನ್ನ ಒಂದು ಹಿಡಿತದಿಂದ ತಪ್ಪಿಸ್ಕೊಳ್ಳೋಕೆ ಅಂತ. ಮೋಸ್ಟ್ಲಿ ಹೈಸನ್ಬರ್ಗ್ ಒಬ್ರೇನೆ ಅಲ್ಲಿ ಉಳ್ಕೊಳ್ಳೋದು ಅಂತ ಅನ್ಸುತ್ತೆ ಯುರೋಪ್ನಲ್ಲಿ, ಜರ್ಮನಿಯಲ್ಲಿ. ಅದಾಗಿ ಕೂಡ ಅವರು ಕೊನೆಗೆ ಅಲ್ಲನೆ ಕೊನೆ ಹೆಸರು ಹೇಳಿದ್ದಾರೆ. ಅದು ಡಿಫ್ರೆಂಟ್ ಮ್ಯಾಟರ್. ಸೊ ಇಲ್ಲಿ ಈ ಯುರೋಪಿನ ಅತ್ಯಂತ ಮುಖ್ಯವಾದಂತ ವಿಜ್ಞಾನಿಗಳೆಲ್ಲರೂ US ಗೆ ಶಿಫ್ಟ್ ಆದಾಗ ಆಬ್ವಿಯಸ್ಲಿ ಅಲ್ಲಿನ ಒಂದು ಏನು ಸೈನ್ಸ್ ಅದು ಟೇಕ್ಸ್ ಆಫ್. ತುಂಬಾ ಮಹತ್ತರವಾದಂತ ಸಂಶೋಧನೆ ಅಲ್ಲಿ ಆಗ್ಲಿಕ್ಕೆ ಶುರುವಾಗುತ್ತೆ. ಅದೇ ಸಮಯದಲ್ಲಿ ಅಲ್ಲಿಯವರೆಗೆ ಏನು ಒಂದು ಸುಮಾರಾಗಿ ಇದ್ದಂತ ವಿಶ್ವವಿದ್ಯಾಲಯಗಳು ಏನಿದ್ವು US, ಆ ವಿಶ್ವವಿದ್ಯಾಲಯಗಳೆಲ್ಲ ಒಂದ್ ರೀತಿಯಾಗಿ ಹೇಳ್ಬೇಕು ಅಂತಂದ್ರೆ ಅಂತ ದೊಡ್ಡ ವಿಶ್ವವಿದ್ಯಾಲಯಗಳಾಗಿರ್ಲಿಲ್ಲ, ಬಟ್ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾ ಇದ್ರು. ಅದನ್ನ ಮ್ಯಾನೇಜ್ಮೆಂಟ್ ಏನಿತ್ತು ಆ ಒಂದು ಯೂನಿವರ್ಸಿಟಿಗಳದ್ದು, ಅದು ಯಾವುದೇ ಒಂದು ಕಮ್ಯುನಲ್ ಕಲರ್ಸ್ ಹಚ್ಚಿಕೊಳ್ಳದನೆ ಸ್ವತಂತ್ರವಾಗಿ ಎನ್ಕ್ವೈರಿಯನ್ನು ಮುಂದಿಟ್ಕೊಂಡು ಒಂದು ರಿಸರ್ಚ್ ಮೈಂಡ್ ಸೆಟ್ ಅನ್ನ ಇಟ್ಕೊಂಡು ನಡೆಸ್ಕೊಂಡು ಹೋಗ್ತಿದ್ದಂತ ವಿಶ್ವವಿದ್ಯಾಲಯಗಳು. ಸೊ ಅಂತ ವಿಶ್ವವಿದ್ಯಾಲಯಗಳು ಫರ್ಟೈಲ್ ಲ್ಯಾಂಡ್ ಈ ಯುರೋಪ್ ಇಂದ ಬಂದಂತ ವಿಜ್ಞಾನಿಗಳಿಗೆ. ಅಂಥದ್ದೇ ಒಂದು ಫರ್ಟೈಲ್ ಲ್ಯಾಂಡ್ ನಲ್ಲಿ ಯುಎಸ್ನ ನೇಟಿವ್ ಆದಂತ ಒಬ್ಬ ವಿಜ್ಞಾನಿ ರಿಚರ್ಡ್ ಫೈನ್. ಸೊ ರಿಚರ್ಡ್ ಫೈನ್ಮನ್ ಕ್ಯಾಲಿಫೋರ್ನಿಯಾದ ಒಂದು ಒಟ್ಟು ಏನು ಆಟಿಟ್ಯೂಡ್ ಇದೆ ಅದರ ಒಂದು ಸಮ್ ಟೋಟಲ್ ಅಂತ ಅಂದ್ಬಿಟ್ಟು ನಾವು ಹೇಳ್ಬೋದು. ಸೊ ಅವರು ಏನು ಅಂತಂದ್ರೆ ಬಹಳ ಲೈಟ್ ಆಗಿ ತುಂಬಾ ಕಷ್ಟಕರವಾದಂತ ಸಂಗತಿಗಳನ್ನ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡೋದ್ರಲ್ಲಿ ನಿಷ್ಣಾತರಾದ್ರು. ಸೊ ಅವರು ರಿಚರ್ಡ್ ಫೈನ್ಮನ್ ಅವರು ಒಂದು ಟಾಕ್ ಕೊಡ್ತಾರೆ ಅಥವಾ ಕ್ಲಾಸ್ ಕೊಡ್ತಾರೆ ಕ್ಯಾಲ್ಟೆಕ್ ನಲ್ಲಿ ಅಂತಂದ್ರೆ, ಅಕ್ಕಪಕ್ಕದ ವಿಶ್ವವಿದ್ಯಾಲಯಗಳಿಂದೆಲ್ಲ ಜನ ಬಂದು, ಅಂದ್ರೆ ಸ್ಟೂಡೆಂಟ್ಸ್ ಬಂದು ಅವ್ರ ಕ್ಲಾಸ್ ಪೂರ್ತಿಯಾಗಿ, ಇದು ಯಾವಾಗ ಈ ರೀತಿ ಆಗಕ್ಕೆ ಶುರು ಆಯ್ತು, ಅವಾಗ ಆಡಿಟೋರಿಯಂಗೆ ಕ್ಲಾಸ್ ಅನ್ನ ಮೂವ್ ಮಾಡಿ ಮೈಕ್ ಹಾಕಿ ಕ್ಲಾಸ್ ಮಾಡಿಸಿ ಆಡಿಟೋರಿಯಂ ಕೂಡ ಫಿಲ್ ಆಗಿ, ಆಮೇಲೆ ಒಂದೆರಡು ಸಲ ಫುಟ್ಬಾಲ್ ಗ್ರೌಂಡ್ ನಲ್ಲಿ ಅವ್ರ ಕ್ಲಾಸ್ ಅನ್ನ ಕಂಡಕ್ಟ್ ಮಾಡಿದ್ರು.
ಅಂದ್ಬಿಟ್ಟು ನಾವು ಓದ್ತೇವೆ. ಬಟ್ ಅವರೇನೆ ಹೇಳ್ತಾರೆ ಕೊನೆಗೆ, ಇಲ್ಲ ಈ ತರ ಬರಬೇಡಿ, ನಾನು ಇವತ್ತೇನ್ ಪಾಠ ಮಾಡ್ತೀನಿ ಅದನ್ನ ನಾಳೆನೂ ಪಾಠ ಮಾಡ್ತೀನಿ, ಇವತ್ತು ಸ್ವಲ್ಪ ಜನ ಬನ್ನಿ, ನಾಳೆ ಸ್ವಲ್ಪ ಜನ ಬನ್ನಿ, ಯಾಕೆಂದ್ರೆ ಹಿಂದೆ ಕೂತವ್ರಿಗೆಲ್ಲ ಏನು ನನ್ ಬೋರ್ಡ್ ಮೇಲೆ ಬರೆಯೋದು ಕಾಣಿಸಲ್ಲಪ್ಪ ಅಂತ ಅಂದ್ಬಿಟ್ಟು ಹೇಳಿ ಕೊನೆಗೆ ಇವರೆಲ್ಲ ಸ್ಟೂಡೆಂಟ್ಸ್ ಒಂದೇ ಪಾಠವನ್ನು ಅವ್ರು 2 ಸಲ 3 ಸಲ ಮಾಡುವಂತಾಗಿ ಮತ್ತೆ ಅವ್ರ ಕ್ಲಾಸ್ಗಳು ಓವರ್ ಫಿಲ್ ಆಗಿ ಜಗಳಗಳಾಗಿ ಮತ್ತೆ ಅದಕ್ಕೇನೋ ಟಿಕೆಟ್ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಅಷ್ಟು ಫೇಮಸ್ ಮೇಸ್ಟ್ರು ರಿಚರ್ಡ್ ಫೈನ್ಮನ್. ಸೊ ಕೊನೆಗೆ ಏನ್ ಮಾಡ್ತಾರೆ ಅಂದ್ರೆ ರಿಚರ್ಡ್ ಫೈನ್ಮನ್ ಅವರ ಕ್ಲಾಸ್ ರೂಮ್ ನೋಟ್ಸ್ ಏನ್ ಮಾಡ್ಕೋತಾ ಇದ್ರು, ಆ ನೋಟ್ಸ್ ಅನ್ನೆಲ್ಲ ಕಲೆಕ್ಟ್ ಮಾಡಿ ಅವರ ಒಬ್ರು ಕೊಲೀಗು ಮತ್ತೆ ಅವರ ಒಬ್ರು ಶಿಷ್ಯರು ಸೇರಿ ರಿಚರ್ಡ್ ಫೈನ್ಮನ್ ಅವರ ಹೆಸರನ್ನ ಮೊದಲಿಗೆ ಹಾಕಿ, ಎರಡನೇದಾಗಿ ಅವರಿಬ್ಬರ ಹೆಸರನ್ನ, ಎರಡನೇದಾಗಿ ಮೂರನೇದಾಗಿ ಅವರಿಬ್ಬರ ಹೆಸರನ್ನ ಜೋಡಿಸಿ ಫೈನ್ಮನ್ ಲೆಕ್ಚರ್ಸ್ ನ ರಿಲೀಸ್ ಮಾಡಿದ್ರು. ಸೊ ಅದು ರಿಲೀಸ್ ಆಗ್ತಿದ್ದಾಗೇನೆ ಅದು ಫೇಮಸ್ ಆಯ್ತು. ಫೇಮಸ್ ಆಗಿ ಸಾಕಷ್ಟು ಭಾಷೆಗಳಿಗೆ ಪಾಠಾಂತರ ಹೊಂದಿದೆ 3 ಪುಸ್ತಕಗಳು. ಈಗ ಕನ್ನಡಕ್ಕೂ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅದು ಮಾರುಕಟ್ಟೆಯಲ್ಲಿ ಅವೈಲಬಲ್ ಆಗಿದೆ. ತುಂಬ ಸಂತೋಷ ಸರ್. ಪ್ರವೀಣ್ ಸರ್ ತುಂಬ ಸುದೀರ್ಘವಾಗಿ ಹೇಳಿದ್ರಿ ಅವ್ರ ಬಗ್ಗೆ. ಅವರಿಗೆ ಕ್ವಾಂಟಮ್ ಎಲೆಕ್ಟ್ರೋ ಡೈನಾಮಿಕ್ಸ್ ಅನ್ನುವಂಥ ಒಂದು ಫೀಲ್ಡಿಗೆ ಸಂಬಂಧಪಟ್ಟಂತೆ ನೊಬೆಲ್ ಪ್ರೈಸ್ ಸಿಗುತ್ತೆ ರಿಚರ್ಡ್ ಪಿ ಫೈನ್ಮನ್ರಿಗೆ. ಅವರ ಒಂದು ಜೀವನ ಚರಿತ್ರೆ ಆಧಾರಿತ ಒಂದು ಹಾಲಿವುಡ್ನಲ್ಲಿ ಕೂಡ ಒಂದು ಚಲನಚಿತ್ರ ಬಂತು, ಇನ್ಫಿನಿಟಿ ಅಂತೇಳಿ 96ನೇ ಇಸ್ವಿಯಲ್ಲಿ. ಅವರ ಒಂದು ವೈಯಕ್ತಿಕ ಜೀವನದ ಬಗ್ಗೆ ಒಂದು ಫಿಲ್ಮ್ ಇದೆ. ಆಸಕ್ತರು ಪ್ರಾಯಶಃ ಹಾಲಿವುಡ್ ಫಿಲ್ಮ್ಸ್ ನೋಡೋರಿಗೆ ಇಂಟ್ರೆಸ್ಟ್ ಇದ್ದರೆ ಆ ಫಿಲ್ಮ್ ನೋಡ್ಬೋದು. ಆಮೇಲೆ ಅವರಿಗೆ ಬ್ಯಾಂಜೋ ನುಡಿಸೋದು ಬಹಳ ಇಷ್ಟ ಅಂತೆ. ಬ್ಯಾಂಜೋ ಅಂದರೆ ಒಂದು ತಬಲಾ ಥರನೇ ಅಲ್ಲಿರೋದು ಒಂದು ಇನ್ಸ್ಟ್ರೂಮೆಂಟ್, ಅದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟು. ಆಮೇಲೆ ಅವ್ರನ್ನ ಚಾಲೆಂಜರ್ ಡಿಸಾಸ್ಟರ್ ಆದಾಗ, ಚಾಲೆಂಜರ್ ಸ್ಪೇಸ್ ಶಟಲ್ ಏನಿದೆ ಅದು ಬಾಹ್ಯಾಕಾಶಕ್ಕೆ ಹೋಗ್ಬೇಕಾದ್ರೆ ಮೊದಲ ಬಾರಿ ಅದು ಸ್ಫೋಟದಲ್ಲಿ 12 ಗಗನಯಾತ್ರಿಗಳು 12 ಆಸ್ಟ್ರೋನಾಟ್ಸ್ ಐ ಥಿಂಕ್ ಅವ್ರು ಸಾವನ್ನಪ್ತಾರೆ. ಆ ಒಂದು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ನಾಸಾ ಬಂದಾಗ ಇವರ ನೇತೃತ್ವದಲ್ಲಿ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಏನಾಯಿತು ಚಾಲೆಂಜರ್ ಡಿಸಾಸ್ಟರಲ್ಲಿ ಅನ್ನುವಂಥದ್ದನ್ನು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ರಿಚರ್ಡ್ ಪಿ ಫೈನ್ಮನ್ ಅವರು ಹೋಗ್ತಾರೆ. ಆವಾಗ ಅವರಿಗೆ ಗೊತ್ತಾದಂಥ ವಿಚಾರ ಏನು ಅಂದರೆ, ಅದರಲ್ಲಿ ಒಂದು ರಿಂಗ್ ಅಂತ ಒಂದು ರಿಂಗ್ ಇದೆ. ಆ ಒಂದು ರಿಂಗ್ ಸಾಲಿಡ್ ಬೂಸ್ಟರ್ ರಾಕೆಟಲ್ಲಿ ಅದರಲ್ಲಿ ಒಂದು ಲೋಪ ಉದ್ಭವವಾಯಿತು. ಆ ಒಂದು ಲೋಪದಿಂದನೇ ಈ ಒಂದು ಡಿಸಾಸ್ಟರ್ ಆಯಿತು ಅನ್ನೋದನ್ನು ಅವರು ಇನ್ವೆಸ್ಟಿಗೇಷನ್ ಮೂಲಕ ಸೈನ್ಸ್ ಇನ್ವೆಸ್ಟಿಗೇಷನ್ ಕಮಿಟಿಯಲ್ಲಿ ಅವ್ರನ್ನ ವ್ಯಕ್ತಪಡಿಸ್ತಾರೆ. ಅವರು ಬಹಳ ಒಂದು ಪ್ರಸಿದ್ಧ ವಿಜ್ಞಾನಿ. ಆಮೇಲೆ ಈಗ ಪ್ರವೀಣ್ ಸರ್ ಹೇಳಿದಂಗೆ ಈ ಒಂದು ಬೇಸಿಕ್ಸ್ ಆಗಿ ಫಿಸಿಕ್ಸ್ ಬಗ್ಗೆ ನೀವು ತಿಳ್ಕೊಬೇಕು ಅಂದರೆ ಫೈನ್ಮನ್ ಲೆಕ್ಚರ್ಸ್ ಅಂತ ನೀವು ಯೂಟ್ಯೂಬಲ್ಲಿ ಹೊಡೆದ್ರೂ ಸಹ ಅವ್ರದ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ ಲೆಕ್ಚರ್ಸ್ ಎಲ್ಲ ನಿಮಗೆ ಸಿಗುತ್ತೆ. ಯೂಟ್ಯೂಬಲ್ಲಿ ಪಾಠ ಮಾಡಿದಿರುವಂಥ ಹಲವಾರು ವಿಷಯಗಳು ಸಿಗುತ್ತೆ. ಆಮೇಲೆ ಇನ್ನು ಫಿಸಿಕ್ಸ್ ಅಂತ ಒಂದು ಬಂದಾಗ ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ವಾಲ್ಟರ್ ಲಿವಿನ್ ಅಂತ ಇದ್ದಾರೆ, ಅವರು ಫಿಸಿಸಿಸ್ಟ್, ಅವರು MITಲಿ. ಅವರು ಸಹ ಬಹಳಷ್ಟು ವೀಡಿಯೋಸ್ಗಳನ್ನು ಫಿಸಿಕ್ಸಿಗೆ ಸಂಬಂಧಪಟ್ಟಂಥ, ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಅವರು ಯೂಟ್ಯೂಬಲ್ಲಿ ಇದೆ. ಅವರ ಒಂದು ಪುಸ್ತಕ ಕೂಡ ಒಂದು ಇದೆ, ಫಾರ್ ದ ಲವ್ ಆಫ್ ಫಿಸಿಕ್ಸ್ ಅಂತ ಹೇಳಿ ಆ ಪುಸ್ತಕದ ಹೆಸರು. ಅದರಲ್ಲಿ ಅವರ ಒಂದು ಜೀವನ ಚರಿತ್ರೆ ಕೂಡ ಹೇಳ್ತಾರೆ, ಫಿಸಿಕ್ಸಲ್ಲಿ ಹೇಗೆ ಅವರಿಗೆ ಆಸಕ್ತಿ ಆಯಿತು ಮತ್ತು ಹೇಗೆ ಈ ಲೆಕ್ಚರ್ಸ್ಗಳನ್ನೆಲ್ಲ ತಂದರು ಅಂತೇಳಿ. ಅವರ ಒಂದು ಲೆಕ್ಚರ್ಸ್ ಕೂಡ ಭಾಳ ಫೇಮಸ್ ಇತ್ತೀಚಿನ ದಿನಗಳಲ್ಲಿ. ಮುಖ್ಯವಾಗಿ ಫಿಸಿಸಿಸ್ಟ್ಗಳು ಅತ್ಯಂತ ಸರಳವಾಗಿ ಕಲಿಬೇಕು ಅಂತಂದರೆ ಅವರು ಎಕ್ಸ್ಪೆರಿಮೆಂಟಲ್ ಅಪ್ರೋಚನ್ನು ತೊಗೊಂಡು ಟೀಚಿಂಗ್ ಮಾಡ್ತಾರೆ ಕ್ಲಾಸ್ ರೂಮ್ಗಳಲ್ಲಿ. ಕೇವಲ ಬೋರ್ಡಲ್ಲಿ ಅಂದರೆ ಸೀಮೆ ಸುಣ್ಣ ತೊಗೊಂಡು ಬರೆಯೋದಷ್ಟೇ ಅಲ್ಲದೆ ಹಲವಾರು ಯಂತ್ರೋಪಕರಣಗಳನ್ನು ತಂದು ಒಂದು ಡೆಮಾನ್ಸ್ಟ್ರೇಷನ್ ಮಾಡಿ ವಿದ್ಯಾರ್ಥಿಗಳಿಗೆ ಅರ್ಥೈಸುವಂತಹ ಒಂದು ಪ್ರಕ್ರಿಯೆಯಲ್ಲಿ ಅವರು ತೊಡಗಿರ್ತಾರೆ ಅನ್ನುವಂಥ ವಿಚಾರ. ಆಮೇಲೆ ಕೆಳಗಡೆ ರುಕ್ಮಿಣಿ ಅಂತ ಒಬ್ಬರು ಮೇಡಮ್ ಇದ್ದಾರೆ, ಅವರು ಸ್ಟೆಮ್ ಸೆಲ್ ರಿಸರ್ಚ್ ಮಾಡ್ತಾ ಇದ್ದಾರೆ. ಅವರು ಪ್ರಾಯಶಃ ಜರ್ಮನಿಯಲ್ಲಿ ಅವ್ರು ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅವರು ಹತ್ರ ಈಗ ನನಗೆ ಬ್ಯಾಕ್ ಚಾನಲ್ ಮೆಸೇಜ್ ಹಾಕಿದ್ರು, ಕೆಲವೊಂದು ಇನ್ಪುಟ್ಸ್ ಕೊಟ್ಟರು. ಆರಿಜಿನ್ ಆಫ್ ಸ್ಪೀಶೀಸ್ ಅಂತ ಹೇಳಿ ಒಂದು ಪುಸ್ತಕ, ಚಾರ್ಲ್ಸ್ ಡಾರ್ವಿನ್ ನನಗೆ ತುಂಬ ಇನ್ಸ್ಪೈರ್ ಆಯಿತು ಅಂತ ಒಂದು ಮಾಹಿತಿ ಹೇಳಿದ್ರು. ತುಂಬ ಥ್ಯಾಂಕ್ಸ್ ರುಕ್ಮಿಣಿ ಮೇಡಮ್ ಅವರೇ. ಆರಿಜಿನ್ ಆಫ್ ಸ್ಪೀಶೀಸ್ ಅವರು ಚಾರ್ಲ್ಸ್ ಡಾರ್ವಿನ್ ಅವ್ರು ಬರೀಬೇಕಾದ್ರೆ ಆಗಿನ ಒಂದು ಕಾಲಘಟ್ಟದಲ್ಲಿ ಅದೊಂದು ರೀತಿ ರೆವಲ್ಯೂಷನರಿ ಬುಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಹಲವಾರು ರೀತಿಯಾದಂತಹ ಇರಿಸು ಮುರುಸುಗಳು ಎಲ್ಲ ಮೀರಿ ಆ ಒಂದು ಪುಸ್ತಕ ಬಂದು ನಿಂತು ಅಂತ ಅನ್ನೋ ವಿಚಾರ. ಆಮೇಲೆ ಇನ್ನೊಂದು ಮಾಹಿತಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ, ಯಾಕೆಂದರೆ ಪುಸ್ತಕ ಅಂತ ಬಂದಾಗ ಆರಿಜಿನ್ ಆಫ್ ಸ್ಪೀಶೀಸಿಗೆ ಅವರು ಬೇಗ ಅದನ್ನು ಬರೀಬೇಕು, ಮುದ್ರಿಸಬೇಕು ಅಂತ ಮುಂದಾಗ್ತಾರೆ ಚಾರ್ಲ್ಸ್ ಡಾರ್ವಿನ್ ಅವರು. ಅವರು ಗ್ಯಾಲಪಗೋಸ್ ದ್ವೀಪಕ್ಕೆ ಹೋಗಿ ಅಲ್ಲಿರುವಂತಹ ಹಲವಾರು ಜೀವರಾಶಿಗಳ ಬಗ್ಗೆ ಅಧ್ಯಯನವೆಲ್ಲ ನಡೆಸ್ಬಿಟ್ಟು ವಾಪಸ್ ಅವರು ಬ್ರಿಟನ್ನಿಗೆ ಬರಬೇಕಾದ್ರೆ ಜರ್ಮನಿ ಮೂಲದವರು ಇನ್ನೊಬ್ಬರಾದಂತಹ ಆಲ್ಫರ್ಡ್ ರಸೆಲ್ ವಾಲೆಸ್ ಅನ್ನೋರು ಕೂಡ ಈ ಒಂದು ಎವಲ್ಯೂಷನರಿ ಥಿಯರಿಗೆ ಸಂಬಂಧಪಟ್ಟಂತೆ ಹಲವಾರು ಅಧ್ಯಯನಗಳನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಅವರಿಗೆ ಗೊತ್ತಾಗುತ್ತೆ. ಸೊ ಅವ್ರಿಗೂ ಇರುವಂಥ ಒಂದು ಪೈಪೋಟಿ ಮಧ್ಯದಲ್ಲಿ ಕೊನೆಗೆ ಇವರೇ ಗೆಲ್ತಾರೆ. ಯಾಕೆಂದರೆ ಇವ್ರ ಬಳಿ ಬಹಳಷ್ಟು
ಆಧಾರಗಳನ್ನು ಇವರು ಕಲೆ ಹಾಕಿರ್ತಾರೆ. ಗೆಲಪಗೋಸ್ ದ್ವೀಪಕ್ಕೆ ಹೋಗಿ ಅಲ್ಲಿರುವಂತಹ ಈ ಒಂದು ಜೀವರಾಶಿಗಳದ್ದು ಒಂದು ಪಟ್ಟಿಯೆಲ್ಲ ಹಾಕಿ ಅದರಲ್ಲಿರುವಂಥ ಬದಲಾವಣೆಗಳು, ಹೆಸರುಗಳು, ಈ ರೀತಿಯೆಲ್ಲ ಮಾಹಿತಿ ಎಲ್ಲ ಇರೋದ್ರಿಂದ ಇವರು ಒಂದು ಬರೆಯುವಂಥ ಈ ಆರಿಜಿನ್ ಆಫ್ ಸ್ಪೀಸೀಸ್ ಅನ್ನುವಂಥ ಬುಕ್ಕು ಬರೆಯೋದಕ್ಕೆ ಇನ್ನೊಂದು ರೀತಿ ಇಂಡೈರೆಕ್ಟಾಗಿ ಅವರ ಕಾಂಪಿಟೇಟರ್ ಆದ ಆಲ್ಫರ್ಡ್ ರಸಲ್ ವಾಲಸ್ರವರ ಒಂದು ಸ್ಫೂರ್ತಿ ಕೂಡ ಇತ್ತು ಅನ್ನುವಂಥ ಮಾಹಿತಿ. ಆಮೇಲೆ ಅವರು ಸ್ಟೆಮ್ ಸೆಲ್ ಇದರಲ್ಲಿ ಹೇಗೆ ಮೇಡಮ್ ರುಕ್ಮಿಣಿ ಅವರು ಈಗ ರಿಸರ್ಚ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ, ಆ ಸ್ಟೆಮ್ ಸೆಲ್ಗೆ ಸಂಬಂಧಪಟ್ಟಂಥ ಸಹ ಭಾಳಷ್ಟು ಪುಸ್ತಕಗಳಿದ್ದಾವೆ. ಈ ಡಾಲಿ ದ ಶೀಪ್ ಅಂತ ನೀವು ಕೇಳಿರ್ತೀರ, ಅದು ಕ್ಲೋನಿಂಗ್ ಮೂಲಕ ಬಂದಂಥ ಒಂದು ಶೀಪ್, ಅದು ಮೇಕೆ ಅಂತಲೇ ಹೇಳ್ತೀವಿ ಅನ್ಸುತ್ತಲ್ಲ. ಸೊ ಮೇಕೆನ ಅವರು ಕ್ಲೋನಿಂಗ್ ವಿಧಾನದಲ್ಲಿ ತಂದರು ಅನ್ನುವಂಥ ವಿಚಾರ, ಅದಕ್ಕೂ ಸಹ ಭಾಳಷ್ಟು ಪುಸ್ತಕಗಳಿದೆ. ನೀವು ಅದರಲ್ಲಿ ಹೋಗಿ ಹುಡುಕಿದ್ರೆ ನಿಮಗೆ ಭಾಳಷ್ಟು ವಿಷಯಗಳು ನಿಮಗೆ ಸಿಗುತ್ತೆ. ಸೊ ಸ್ಟೆಮ್ ಸೆಲ್ ಅಂತಂದರೆ ಈಗ ಅದರ ಮೂಲಕ ಹೇಗೆ ನಾವು ವೈದ್ಯಕೀಯ ಕ್ಷೇತ್ರದಲ್ಲಿ ಹಲವು ರೀತಿಯಾದಂಥ ಸಂಶೋಧನೆಗಳು ಮಾಡ್ಬೋದು. ಅವ್ರ ಜೊತೆಗೆ ನನ್ನದೊಂದು ಸಂವಾದ ಆಯಿತು ರುಕ್ಮಿಣಿ ಮೇಡಮ್ ಜೊತೆ. ಅವ್ರು ಹೇಳ್ತಾ ಇದ್ರು, ಈ ರೀತಿ ಹಾರ್ಟ್ನ ಸಹ ನಾವು ರೀಕ್ರಿಯೇಟ್ ಮಾಡಲಿಕ್ಕೆ, ಅಂದರೆ ಸೆಲ್ಯುಲರ್ ಲೆವೆಲಲ್ಲಿ, ಅಂದರೆ ಏನೋ ಒಂದು ಸೆಲ್ಸ್ಗಳಿರ್ತಾವೆ, ಆ ಸೆಲ್ಸಲ್ಲಿ ECM ಅಂತ ಕರೆಯಲ್ಪಡುವಂಥ ಎಕ್ಸ್ಟ್ರಾ ಸೆಲ್ಯುಲಾರ್ ಮ್ಯಾಟ್ರಿಕ್ಸ್ ಅಂತ ಒಂದಿದೆ, ಒಂದು ಪದರ. ಅದರಲ್ಲಿ ಈ ಸೆಲ್ಸ್ಗಳನ್ನು ಒಂದು ಲೇಪನ ಮಾಡಿ, ಸ್ಟೆಮ್ ಸೆಲ್ಸ್ಗಳನ್ನು ಒಂದ್ರ ಮೇಲೆ ಒಂದು ಅದನ್ನು ಲೇಪನ ಮಾಡಿ ಅದನ್ನು ಮತ್ತೆ ರೀಬಿಲ್ಡ್ ಮಾಡ್ಬೋದು, ಅದನ್ನು ಮತ್ತೆ ಗ್ರೋ ಮಾಡ್ಬೋದು ಅನ್ನುವಂಥ ಒಂದು ವಿಚಾರನ ಹೇಳ್ತಾ ಇದ್ರು. ಅದಕ್ಕೊಂದು ಆರ್ಗ್ಯಾನಿಕ್ ಒಂದು ಸೊಲ್ಯೂಷನ್ ಅಂತ ಒಂದು ಇರುತ್ತೆ. ಆ ಒಂದು ಸೊಲ್ಯೂಷನ್ ಮೂಲಕ ಅದಕ್ಕೆ ಒಂದು ನರಿಷ್ಮೆಂಟನ್ನು ಕೊಟ್ಟರೆ, ಅದಕ್ಕೆ ಆರೈಕೆಯನ್ನು ಮಾಡಿದ್ರೆ ಆ ಒಂದು ಸೆಲ್ಸ್ಗಳಿಗೆ ಅದು ತಾನಾಗೆ ಬೆಳೆಯುತ್ತೆ ಅನ್ನುವಂಥ ವಿಚಾರ ಕೂಡ ಅವರು ಒಂದು ಚರ್ಚೆಯಲ್ಲಿ ಹೇಳ್ತಾ ಇದ್ರು, ಒಂದು ಚಾಟಲ್ಲಿ ಹೇಳ್ತಾ ಇದ್ರು. ಭಾಳ ಒಂದು ಸ್ವಾರಸ್ಯಕರವಾದಂಥ ಒಂದು ಕ್ಷೇತ್ರನೇ ಅದು, ಸ್ಟೆಮ್ ಸೆಲ್ ರಿಸರ್ಚ್ ಮತ್ತು ಅನಾಲಿಸಿಸ್ ಅಂತ ಏನಿದೆ ಸಂಶೋಧನೆ ಮಾಡ್ತಾ ಇದ್ದಾರೆ ಅವರು. ಪ್ರಾಯಶಃ ಇನ್ನೊಂದು ಸಮಯ ಸಿಕ್ಕಾಗ ಅವರು ನಮ್ಮೊಂದಿಗೆ ಬಂದು ಆ ಒಂದು ವಿಚಾರಗಳನ್ನೆಲ್ಲ ಹಂಚ್ಕೊತಾರೆ. ಯಾಕಂದರೆ ಈ ಒಂದು ವೇದಿಕೆಯಲ್ಲಿ ನಾವು ಪುಸ್ತಕದ ಬಗ್ಗೆ ಚರ್ಚೆ ಮಾಡೋದ್ರಿಂದ ಪ್ರಾಯಶಃ ಇನ್ನೊಂದು ವೇದಿಕೆಯಲ್ಲಿ ಅವರು ಅದರ ಬಗ್ಗೆ ಸುವಿಸ್ತಾರವಾಗಿ ಹೇಳ್ಬೋದು. ಇವತ್ತು ಅವರು ಮೊದಲ ಬಾರಿ ನಮ್ಮ ಒಂದು ವೇದಿಕೆಗೆ ಬಂದಿದ್ದಾರೆ. ಬರ್ತಾ ಇರಿ ರುಕ್ಮಿಣಿ ಮೇಡಮ್, ಭಾಳಷ್ಟು ವಿಷಯಗಳು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದೀವಿ. ಪ್ರವೀಣ್ ಸರ್ ಅವರು ಸಹ ಭಾಳಷ್ಟು ಮಾಹಿತಿಗಳನ್ನು ಈ ಹಿಂದಿನ ಕೆಲವು ಸಂಚಿಕೆಗಳಲ್ಲಿ ಹೇಳಿದರು. ಅವರು ನೋಬೆಲ್ ಸೈನ್ಸ್ ಬಗ್ಗೆ ನಾವು ಮಾತನಾಡ್ತಿದ್ದೀವಿ, ನೋಬೆಲ್ ಪ್ರಶಸ್ತಿಗೆ ಸಂಬಂಧಪಟ್ಟಂಥದ್ದು, ವಿಜ್ಞಾನ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಚರ್ಚೆಗಳೆಲ್ಲ ನಾವು ಮಾಡಿದ್ದೀವಿ ನಮ್ಮ ಈ ಒಂದು ರೂಮಲ್ಲಿ. ನೀವು ಆವಾಗವಾಗ ಬರ್ತಾ ಇರಿ. ಶನಿವಾರ ಮ್ಯಾಕ್ಸಿಮಮ್ ನಾವು ಶನಿವಾರ ವಿಜ್ಞಾನಕ್ಕಿಂತಲೇ ನಾವು ಸೀಮಿತವಾಗಿಟ್ಟಿರ್ತೀವಿ. ಸೊ ನಿಮಗೆ ಸಮಯ ಸಿಕ್ಕಿದಾಗೆಲ್ಲ ಒಂದು ರೌಂಡು ನೀವು ಬನ್ನಿ, ಇಲ್ಲಿ ಕೇಳಿ ಅಥವಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಇಲ್ಲಿ ವ್ಯಕ್ತಪಡಿಸಿ. ಕೃಷ್ಣ ಸರ್ ನಮ್ಮ ಜೊತೆಗಿದ್ದಾರೆ. ಕೃಷ್ಣ ಸರ್ ನಮಸ್ಕಾರ. ತುಂಬ ಹೊತ್ತಿಂದ ಸುದೀರ್ಘವಾಗಿ ಕೇಳ್ಕೊತಾ ಇದ್ದೀರಾ ಅಂತ ಅನ್ಸುತ್ತೆ. ಮತ್ತು ತಮ್ಮ ಅನಿಸಿಕೆ ಅಭಿಪ್ರಾಯ, ಪುಸ್ತಕಗಳಿದ್ರೆ ಮಾಹಿತಿಗಳನ್ನು ಹಂಚ್ಕೊಳ್ಳಿ ಸರ್. ಪ್ರವೀಣ್ ಅವರು ಹೇಳಿದ ವಿಷಯ ನನಗೆ ಗೊತ್ತಿರಲಿಲ್ಲ. ಫೇಮನ್ ಲೆಕ್ಚರ್ ಸೀರೀಸ್ ಕನ್ನಡಕ್ಕೆ ಬರ್ತಾ ಇದೆ ಅಂತ, ಒಳ್ಳೆಯದು. ಆದ್ರೆ ಒಂದೇನಾಗತ್ತೆ, ಫೇಮನ್ ಲೆಕ್ಚರ್ ಸೀರೀಸ್ ಹುಡುಗರು ಪರೀಕ್ಷಾ ದೃಷ್ಟಿಯಿಂದ ಓದಿದ್ರೆ ಅವ್ರಿಗೆ ಅಷ್ಟೇನು ಹೆಲ್ಪ್ ಆಗುತ್ತಿಲ್ಲ. ಅವ್ರಿಗೆ ಅನ್ಕನ್ವೆನ್ಷನಲ್ ಇದೆ. ಆಮೇಲೆ ಇನ್ನೊಂದು ಒಳ್ಳೆ ಪುಸ್ತಕ ಅಂತಂದ್ರೆ ಫಿಸಿಕ್ಸ್ ಸಂಬಂಧಪಟ್ಟಂಗೆ ನಾನು ಅತಿ ಹೆಚ್ಚು ಓದ್ತಿದ್ದು ಇವತ್ತು ಓದೋದು ರಜನಿಕಾಂತ್ ಹಲ್ಲೆ. ಅದನ್ನ ಪ್ರವೀಣ್ ಅವ್ರು ಮೆನ್ಷನ್ ಮಾಡಲಿಲ್ಲ. ಯಾರಾದ್ರೂ ಮೆನ್ಷನ್ ಮಾಡಿದ್ರ ಅದನ್ನ ರಜನಿಕಾಂತ್ ಹಲ್ಲೆ? ಇಲ್ಲ ಸರ್ ಇಲ್ಲ ಸರ್ ಮಾಡಿಲ್ಲ. ಅದು ಮಾಡ್ಲಿಲ್ಲ. ಬರ್ಕ್ಲಿ ಫಿಸಿಕ್ಸ್ ಕೋರ್ಸ್ ಮಾಡ್ಲಿಲ್ಲ. ರಜನಿಕಾಂತ್ ಹಲ್ಲೆ ತುಂಬಾ ಒಳ್ಳೆ ಪುಸ್ತಕ. ಆಮೇಲೆ ಈ ಸ್ಪೆಷಲೈಸೇಷನ್ ಬಗ್ಗೆ ಪ್ರವೀಣ್ ಅವ್ರು ಹೇಳ್ತಿದ್ದಾಗ ನನ್ಗೆ ಒಂದು ಜ್ಞಾಪಕ. ನಮ್ಮ ಮನೆ ಹತ್ರ ಚಾಮರಾಜಪೇಟೆ ಹತ್ರ ಈಗ 5th ಮೈನ್ ರೋಡ್ ಅಲ್ಲಿ ರೆಟಿನಾ ಇನ್ಸ್ಟಿಟ್ಯೂಟ್ ಅಂತಾನೆ ಇದೆ. ಕಣ್ಣಿಗೆ ಸಂಬಂಧಪಟ್ಟಂಗೆ ಕಣ್ಣೇ ಒಂದು ಸ್ಪೆಷಲೈಸೇಷನ್ ಇವಾಗ. ಅಂದ್ರೆ ಮುಂಚೆ ಅದು ಇರ್ಲಿಲ್ವಲ್ಲ, ENT ಅಂತೆಲ್ಲ ಬಂದಿದೆ. ನಮ್ಮ ಕಾಲದಲ್ಲಿ ಒಬ್ಬ ಫಿಸಿಷಿಯನ್ ಅಂತ ಒಂದು ರಸ್ತೆಯಲ್ಲಿ ಇಟ್ಬಿಟ್ರೆ ಅವ್ನು ಎಲ್ಲದಕ್ಕೂ ನೋಡ್ತಾ ಇತ್ತು ಪಾಪ. ಈಗ ಎಷ್ಟು ಸ್ಪೆಷಲೈಸೇಷನ್ ಆಗೋಗಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅನ್ಸುತ್ತೆ. ಕಣ್ಣಿಗೆ ಸರಿ, ಅದರಲ್ಲೂ ರೆಟಿನಾ ಇನ್ಸ್ಟಿಟ್ಯೂಟ್ ಅಂದ್ರೆ ದೇ ಡೀಲ್ ಓನ್ಲಿ ವಿತ್ ಡಿಸೀಸ್ ರಿಲೇಟೆಡ್ ಟು ರೆಟಿನಾ. ಸ್ಪೆಷಲೈಸೇಷನ್ ಆ ಮಟ್ಟಕ್ಕೆ ಹೋಗಿದೆ. ಆಮೇಲೆ ಈ ಕಣ್ಣಿಗೆ ಸಂಬಂಧಪಟ್ಟಂಗೆ ಇವತ್ತು ಅತಿ ಸಾಮಾನ್ಯ ಜನರಿಗೂ ಈ ಅಪ್ಪು ನಿಧನ ಆದ್ಮೇಲೆ ಒಂದೇ 10 ಜನಕ್ಕೇನೋ ಅದನ್ನ ಸಹಾಯ ಮಾಡಿದ್ರು ಅಂತ ಗಮನಿಸ್ಬೇಕು ನಾವು. ಅದು ತುಂಬಾ ಜನ ಇವತ್ತು ಮಾತಾಡ್ತಿದಾರೆ ಅದನ್ನ. ಎಷ್ಟೋ ಜನ ಗೊತ್ತೇ ಇರಲಿಲ್ಲ. ಒಂದ್ ಕಣ್ ತೆಗಿತಾರೆ, ಇನ್ನೊಬ್ರು ಕಣ್ಣು ಜೋಡಿಸ್ತಾರೆ ಅನ್ನೋದೇ. ಹೌದು ಸರ್, ಅದು ಕೊರೋನಲ್ ಇದು ಸರ್. ಅದು ಒಂದು ಕೊರೋನಾ ಇರುತ್ತೆ ಕಣ್ಣಲ್ಲಿ, ಅದು ಪದರವನ್ನ ಸ್ಲೈಸ್ ಮಾಡಿ ಇಬ್ಬರಿಗೆ ಕೊಡುವಂತ ಒಂದು ಕಣ್ಣೇನಿದೆ ಅದನ್ನ 4 ಜನಕ್ಕೆ ಕೊಡಬಹುದು ಸರ್ಜರಿ ಮೂಲಕ ಅನ್ನುವಂಥ ವಿಚಾರ ಆಪ್ಥಮಾಲಜಿಸ್ಟ್ ಮೋಸ್ಟ್ಲಿ ಸ್ಲೈಸಸ್ ಮಾಡ್ತಾರೆ ಅನ್ಸುತ್ತೆ. ಫರ್ದರ್ ಆಗಿ ಇನ್ನೂ ಥಿನ್ ಸ್ಲೈಸಸ್ ಆಗಿ ಮಾಡಿ ಅದನ್ನ ಇದು ಯೂಸ್ ಮಾಡಕ್ಕೆ ಮಾಡ್ತಾ ಇರ್ಬೋದು ಸರ್. ಅದೇ ಈ ಅಂಶನೇ ಎಷ್ಟೋ ಜನ ಗೊತ್ತಿರ್ಲಿಲ್ಲ ಅಂತ ನಾನು ಹೇಳೋದಕ್ಕೆ. ಫೇಮನ್ ಲೆಕ್ಚರ್ ಸೀರೀಸ್, ಫೇಮನ್ ಅವ್ರದೇ ಒಂದು ಬಯೋಗ್ರಫಿ ಇದೆ, ಅದು ಹೆಸರೇನೋ ಮರ್ತೋಗಿದೆ, ಬಹಳ ಹಿಂದೆ ಓದಿರೋದು. ಫೇಮನ್ ಆರ್ ಯು ಜೋಕಿಂಗ್ ಅಂತಾನೆ ಯಾವುದು ಪ್ರವೀಣ್? ಐ ಥಿಂಕ್ ಯು ಆರ್ ಜೋಕಿಂಗ್ ಫೈನ್ಮನ್ ಅಂತ ಏನೋ ಇರ್ಬೇಕು ಸರ್ ಅದು. ಯು ಮಸ್ಟ್ ಬಿ ಜೋಕಿಂಗ್ ಮಿಸ್ಟರ್ ಫೈನ್ಮನ್. ಯು ಮಸ್ಟ್ ಬಿ ಜೋಕಿಂಗ್ ಫೈನ್ಮನ್ ತುಂಬಾ ಒಳ್ಳೆ ಪುಸ್ತಕ. ಅದು ಸಿಕ್ಕಿದ್ರೆ ಓದಿ ಯಾರಾದ್ರೂ. ನಾನು ಬಹಳ ಹಿಂದೆ ಓದಿರೋದು, ಸುಮಾರು ಒಂದು 15-20 ವರ್ಷದಿಂದ ಓದಿರೋದು. ತುಂಬಾ ಚೆನ್ನಾಗಿದೆ. ಅದರಲ್ಲಿ
ನೀವು ಇವರು ಹೇಳ್ತಿದ್ರಲ್ಲ ಮಾಡರೇಟರ್, ಅದ್ರಲ್ಲಿ ಇವೆಲ್ಲ ಅಂಶಗಳು ಬರುತ್ತೆ. ಅವರು ಡ್ರಮ್ಮರ್ ಆಗಿದ್ರು, ಯಾವ್ದೋ ಒಂದು ಇದಕ್ಕೆ ಕ್ಲಬ್ ಹೋಗಿ ಬಾರಿಸ್ಕೊಂಡು ಇದನ್ನ ಮಾಡ್ಕೊಂಡ್ ಬರ್ತಿದ್ರು. ಎಷ್ಟೋ ಜನಕ್ಕೆ ಗೊತ್ತೇ ಇರ್ಲಿಲ್ವಂತದ್ದು, ಗ್ರೂಪ್ ನಲ್ಲಿ ಇರೋರ್ಗೆ ಗೊತ್ತಿರ್ಲಿಲ್ಲ ಇವ್ರು ಇದನ್ನ ಮಾಡ್ಕೊಂಡ್ ಬರ್ತಾರೆ ಅಂತ. ಒಂದ್ 50-60 ಕಿಲೋಮೀಟರ್ ದೂರದಲ್ಲೆಲ್ಲ ಹೋಗ್ಬಿಟ್ರು ಯಾವ್ದೋ ಒಂದು ಬಾರಲ್ಲಿ ಅದನ್ನ ಮಾಡ್ಕೊಂಡ್ ಬರ್ತಾ ಇತ್ತಂತೆ. ಈಗ ಏನೇನೋ ಜ್ಞಾಪಕ ಬರ್ತಿದೆ, ನೋಡೋಣ ಆಡ್ ಮಾಡ್ತೀನಿ ತಕ್ಷಣಕ್ಕೆ. ಬರ್ತಿಲ್ಲ. ಆಮೇಲೆ ಎಲ್ಲಾ ಪುಸ್ತಕಗಳು ನೀವು ಆಲ್ಮೋಸ್ಟ್ ಎಲ್ಲ ಹೇಳ್ಬಿಟ್ಟಿದ್ದೀರಾ, ಎಲ್ಲ ಪುಸ್ತಕಗಳು ಹೇಳಿದ್ದೀರಾ ಸರ್. ಇನ್ನೊಂದು ಪುಸ್ತಕ ಜ್ಞಾಪಕ ಬಂತು ಈಗ, ಕಾಸ್ಮೋಸ್ ಅಂತ ಹೇಳಿ ಕಾರ್ಲ್ ಸೇಗನ್ ಬರೆದಿರುವಂಥ ಪುಸ್ತಕ. ಅದು ಕಾಸ್ಮೋಸ್ ಅಂತ ಒಂದು ಸೈನ್ಸ್ ಸೀರೀಸ್ ಇತ್ತು, 80ರ ದಶಕದಲ್ಲಿ ಬರ್ತಾ ಇತ್ತು. ಅದರ ಒಂದು ಆಧಾರಿತವಾಗಿ ಬಂದಂಥ ಒಂದು ಪುಸ್ತಕ. ಅವರು ಸಹ ಆಸ್ಟ್ರೋಫಿಸಿಸಿಸ್ಟ್. ಅವರು ಭಾಳಷ್ಟು ವಿಷಯಗಳನ್ನು ಈ ಪ್ಲಾನೆಟರಿ ಸೈನ್ಸಿಗೆ ಸಂಬಂಧಪಟ್ಟಂಥ ಭಾಳಷ್ಟು ಸಂಶೋಧನೆಗಳನ್ನು ಮಾಡಿದ್ದಾರೆ. ವಾಯೇಜರ್ ನೌಕೆಗಳ ಬಗ್ಗೆ ನೀವು ಕೇಳಿರ್ತೀರಾ ಅಂತ ಅನ್ಕೊತೀನಿ. ವಾಯೇಜರ್ ಸ್ಪೇಸ್ ಕ್ರಾಫ್ಟ್ ಅನ್ನೋದು ಅದೇ ಈಗ ತುಂಬ ದೂರ ಚಲಿಸಿರುವಂತಹ ಮ್ಯಾನ್ ಮೇಡ್ ಆಬ್ಜೆಕ್ಟ್ ಯಾವುದು ಅಂದರೆ ಈಗ ವಾಯೇಜರ್ ನೌಕೆಗಳು ಅಂತ ಹೇಳ್ತಾರೆ. ವಾಯೇಜರ್ 1, ವಾಯೇಜರ್ 2 ಅದರ ಒಂದು ಡಿಸೈನ್ ಒಂದು ಹಂತದಲ್ಲಿದ್ದಾಗ ಇವರು ಬಹಳಷ್ಟು ಒಂದು ಸಂಶೋಧನೆಯಲ್ಲಿ ಅವರು ಕೂಡ ತೊಡಗಿಸ್ಕೊಂಡಿದ್ರು ಅನ್ನುವಂಥ ಮಾಹಿತಿ. ಆಮೇಲೆ ಅದರಲ್ಲಿ ಒಂದು ಗೋಲ್ಡನ್ ರೆಕಾರ್ಡ್ ಅಂತ ಇದೆ. ಆ ಗೋಲ್ಡನ್ ರೆಕಾರ್ಡಲ್ಲಿ ಈ ಪ್ರಪಂಚದಲ್ಲಿ ಅಂದರೆ ಈ ವಿಶ್ವದಲ್ಲಿ ಇರುವಂತಹ ಎಲ್ಲ ಒಂದು ಸಮುದಾಯಗಳೇನಿದೆ, ಕಲ್ಚರ್ಸ್ಗಳೇನಿದ್ದಾವೆ, ಆಮೇಲೆ ರಿಲಿಜನ್ಗಳು, ಜನರ ಒಂದು ಭಾಷೆಗಳು, ಅವೆಲ್ಲವನ್ನು ಸಹ ಅವರವರ ಒಂದು ಭಾಷೆಯಲ್ಲಿ ನಾವು ನಮಸ್ಕಾರ, ಸ್ವಾಗತ ಅಥವಾ ವಣಕಮ್ ಅಂತ ತಮಿಳಲ್ಲಿ ಹೇಳ್ತಾರೆ, ಆ ಥರ ಹಿಂದಿಲಿ ನಮಸ್ಕಾರ ಅಂತ ಹೇಳ್ತೀವಿ. ಆ ಥರ ವೆಲ್ಕಮ್ ಅನ್ನುವಂಥ ಒಂದು ಪದಕ್ಕೆ ಎಷ್ಟು ಅರ್ಥಗಳಿದೆಯೋ ಬೇರೆ ಬೇರೆ ಭಾಷೆಯಲ್ಲಿ ಅವರನ್ನೆಲ್ಲರನ್ನೂ ಕರೆಸಿ ಅವರ ಮೂಲಕ ಅದನ್ನು ಅವರ ಧ್ವನಿಯಲ್ಲಿ ಅದನ್ನು ಮುದ್ರಿಸ್ಬಿಟ್ಟು, ಮಕ್ಕಳ ಧ್ವನಿನ ಸಹ ಒಂದು ರೆಕಾರ್ಡಲ್ಲಿ ಮುದ್ರಿಸ್ಬಿಟ್ಟು ಅದನ್ನು ಅವರು ಏನು ಮಾಡಿದ್ದಾರೆ ಅಂದರೆ ಈ ಒಂದು ನೌಕೆಗಳಲ್ಲಿ ವಾಯೇಜರ್ 1, ವಾಯೇಜರ್ 2 ಎರಡು ನೌಕೆಗಳಲ್ಲಿ ಅದನ್ನು ಇಟ್ಟು ಈ ಒಂದು ನೌಕೆಗಳೇನಿದೆ ಅಂದರೆ ಸೌರಮಂಡಲದ ಅಧ್ಯಯನಕ್ಕೆ ಅಂತ ಮುಖ್ಯವಾಗಿ ಬಳಸಿದ್ರು. ಜುಪಿಟರ್, ಸ್ಯಾಟ್ರನ್, ಯುರೇನಸ್, ನೆಪ್ಟ್ಯೂನ್ ಈ ಒಂದು ಪ್ಲಾನೆಟ್ಸ್ಗಳೇನಿದೆ, ಗ್ಯಾಷಿಯಸ್ ಪ್ಲಾನೆಟ್ ಅಂತ ಕರಿತೀವಿ, ಅನಿಲ ಗ್ರಹಗಳು ಅಂತ ಹೇಳ್ತೀವಿ ನಾವು. ಈ ಗ್ರಹಗಳಲ್ಲಿ ಮುಖ್ಯವಾಗಿ ಆ ಒಂದು ಸಮಯದಲ್ಲಿ 70ರ ಒಂದು ದಶಕದಲ್ಲಿ ಒಂದು ಅಲೈನ್ಮೆಂಟ್ ಆಗುತ್ತೆ ಅನ್ನುವಂಥ ವಿಚಾರ ಹೊರಗೆ ಬರುತ್ತೆ. ಆ ಎಲ್ಲ ಒಂದೇ ಒಂದು ಇದರಲ್ಲಿ ಅಂದರೆ ಒಂದೇ ಶಾರ್ಟಲ್ಲಿ ನಾವು ಆ ಒಂದು ಈ ಉಪಗ್ರಹದ ಮೂಲಕ ಚಿತ್ರೀಕರಿಸ್ಬೋದು ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿದಾಗ ಈ ನೌಕೆ ಮೂಲಕ ಅವರು ಅದರ ಒಂದು ಇದನ್ನು ತಗೊತಾರೆ. ಆದರೆ ಪ್ಲೂಟೋ ಇದರಲ್ಲಿ ಮಿಸ್ ಆಗುತ್ತೆ. ಅವರಿಗೆ ಜುಪಿಟರ್, ಸ್ಯಾಟ್ರನ್, ಯುರೇನಸ್, ನೆಪ್ಟ್ಯೂನ್ ತನಕ ಅವರಿಗೆಲ್ಲ ಚಿತ್ರೀಕರಣದಲ್ಲಿ ಯೂಸ್ ಆಗುತ್ತೆ. ಆಮೇಲೆ ಅವರು ಹಳೆಯ ಕಾಲದ ಒಂದು ತಂತ್ರಜ್ಞಾನವನ್ನು ಬಳಸ್ಕೊತಾರೆ, ಅನಲಾಗ್ ಕಮ್ಯುನಿಕೇಷನ್ ನಾವೇನು ಹೇಳ್ತೀವಿ ಅದರ ಮೂಲಕನೇ ಅವರು ಭಾಳಷ್ಟು ಈ ಒಂದು ಚಿತ್ರೀಕರಣವನ್ನು ಅವರು ತೊಡಗಿಸ್ಕೊಳ್ತಾರೆ. ಈ ಯುರೇನಸ್ ಮೊದಲ ಬಾರಿಗೆ ಯುರೇನಸ್ ಮತ್ತು ನೆಪ್ಟ್ಯೂನಿನ ಒಂದು ಚಿತ್ರೀಕರಣ ಆಗುತ್ತೆ. ಆ ಹಿಂದೆ ನಾವು ನೋಡೋದಾದರೆ ಆ ಯುರೇನಸ್ ಮತ್ತು ನೆಪ್ಟ್ಯೂನನ್ನು ತುಂಬ ಈ ಮ್ಯಾಥಮೆಟಿಕಲ್ ಈಕ್ವೇಷನ್ ಮೂಲಕ ನೆಪ್ಟ್ಯೂನನ್ನು ಕಂಡುಹಿಡಿದ್ರು ಅನ್ನುವಂಥ ವಿಚಾರ, ಮ್ಯಾಥಮೆಟಿಕಲ್ ಸ್ಟಡೀಸ್ ಮೂಲಕ ಅದರ ಒಂದು ಚಿತ್ರವನ್ನು ಅಥವಾ ಅದರ ಒಂದು ಫೋಟೋಗ್ರಾಫೇ ಇಲ್ಲದಿದ್ದನ್ನು ಮೊದಲ ಬಾರಿಗೆ ತಂದು ಕೊಟ್ಟಿದ್ದು ಈ ವಾಯೇಜರ್ ನೌಕೆ ಅನ್ನುವಂಥ ವಿಚಾರ. ಈಗಲೂ ಕೂಡ ವಾಯೇಜರ್ ನೌಕೆ ಸಕ್ರಿಯವಾಗಿದೆ. ಅದರ ಸಿಗ್ನಲ್ಸ್ಗಳು ಈಗಲೂ ಭೂಮಿಗೆ ರವಾನೆ ಆಗ್ತಾ ಇದೆ. DSN ಅಂತ ಕರೆಯಲ್ಪಡುವಂಥ ಡೀಪ್ ಸ್ಪೇಸ್ ನೆಟ್ವರ್ಕ್ ಅಂತ ಏನಿದೆ, ಇದು ದೊಡ್ಡ ದೊಡ್ಡ ಡಿಶ್ಗಳಿರುತ್ತೆ. ಆ ಡಿಶ್ಗಳು ಆಸ್ಟ್ರೇಲಿಯಾದಲ್ಲಿದೆ, ಯುರೋಪಲ್ಲಿದೆ, ಹಾಗೆ ಅಮೆರಿಕದಲ್ಲಿದೆ. ಈ ಎಲ್ಲ ಒಂದು ಡಿಶ್ಗಳ ಮೂಲಕ ಆ ಒಂದು ನೌಕೆಗಳ ಒಂದು ಸಂಪರ್ಕ ಸಾಧ್ಯ ಆಗ್ತಾ ಇದೆ ಅನ್ನುವಂಥ ವಿಚಾರ. ಅಂದರೆ ಕೇಳ್ತಾ ಇದೆ ಸಂಪರ್ಕಗಳ ಒಂದು ಸಿಗ್ನಲ್ಗಳನ್ನು ಇದು ಅಬ್ಸರ್ವ್ ಮಾಡ್ತಾ ಇದೆ, ಕ್ಯಾಚ್ ಮಾಡ್ತಾ ಇದ್ದಾವೆ ಈ ಡಿಶ್ಗಳು. ಅದರ ಮೂಲಕ ಈ ಒಂದು ಸಂದೇಶಗಳು ರವಾನೆ ಆಗ್ತದೆ. ಈಗ ಸೌರಮಂಡಲದ ಎಲ್ಲೆಯನ್ನು ದಾಟಿ ಹೋಗಿದೆ ಅನ್ನುವಂಥ ಮಾಹಿತಿ ಕೂಡ ಹೊರಗೆ ಬಂದಿದೆ. ಇದರ ಬಗ್ಗೆ ಕೂಡ ಒಂದು ಪುಸ್ತಕ ಇದೆ, ಇಂಟರ್ಸ್ಟೆಲ್ಲಾರ್ ಏಜ್ ಅಂತೇಳಿ ಆ ಪುಸ್ತಕದ ಹೆಸರು ಅನಿಸುತ್ತೆ. ಅದರಲ್ಲೂ ಸಹ ಈ ಒಂದು ವಾಯೇಜರ್ ರೆಕಾರ್ಡ್ ಏನಿದೆ ಅದರ ಬಗ್ಗೆ ಬಹಳಷ್ಟು ಮಾಹಿತಿನ ಕೊಡ್ತಾರೆ. ಆಮೇಲೆ ಚೇಸಿಂಗ್ ನ್ಯೂ ಹೊರೈಸನ್ಸ್ ಅಂತ ಇನ್ನೊಂದು ಪುಸ್ತಕ ಇದೆ ನೋಡಿ. ಹೇಳ್ತಾ ಒಂದೊಂದೇ ಬರ್ತಾ ಹೋಗುತ್ತೆ, ದಯವಿಟ್ಟು ಕ್ಷಮಿಸಿ, ಅದರ ಎಕ್ಸ್ಟ್ರಾ ಮಾಹಿತಿ ಹೇಳ್ತಾ ಇದ್ದೀನಿ. ಹೇಳಿ ಸರ್. ಮಣಿ ಭೌಮಿಕ್ ಅಂತ ಅವರು ಒಬ್ಬ ಫಿಸಿಸಿಸ್ಟ್. ಕೋಡ್ ನೇಮ್ ಗಾರ್ಡ್ ಅಂತ ಪ್ರವೀಣ್ ಅವರು ಓದಿರ್ತಾರೆ. ಅದು ಕನ್ನಡಕ್ಕೆ ಬಂದಿದೆ. ಪ್ರವೀಣ್ ಅದು ಕನ್ನಡಕ್ಕೆ ಅದೇನೋ ಹೆಸರಲ್ಲಿ ಬಂದಿದೆ, ದೇವರು ಎಂಬ ಅನ್ವರ್ತನಾಮ. ಟ್ರಾನ್ಸ್ಲೇಟರ್ ಮರ್ತೋಗಿದೆ ಸರ್, ಅದು ಪುಸ್ತಕದ ಹೆಸರ ಜ್ಞಾಪಕ. ದೇವರು ಎಂಬ ಅನ್ವರ್ತನಾಮ ಅಂತಾನೆ ಅನ್ಸುತ್ತದು. ದೇವರು ಎಂಬ ಅನ್ವರ್ತನಾಮ, ಇಂಗ್ಲಿಷ್ ಅಲ್ಲಿ ಅದು ಕೋಡ್ ನೇಮ್ ಗಾರ್ಡ್ ಅಂತ. ತುಂಬಾ ಚೆನ್ನಾಗಿದೆ ಅದು, ಅದೊಂದು. ಆಮೇಲೆ ಇನ್ನೊಂದು ಈ ಸ್ಕ್ರಾಡಿಂಜರ್ ಕಿಟನ್ ಅನ್ನ ಸೈನ್ಸ್ ಬುಕ್ ಲಿಸ್ಟ್ ಸೇರಿಸಬಹುದಾ ಪ್ರವೀಣ್? ಸ್ಕ್ರಾಡಿಂಜರ್ ಕ್ಯಾಟ್ ಸರ್, ಹೌದೌದು, ಅದು ಇದೆ. ಹೌದು, ಅರವಿಂದ್ ಸ್ಕ್ರಾಡಿಂಜರ್ ಅವ್ರ ಬಗ್ಗೆ ಪುಸ್ತಕದ ಹೆಸರು ಸ್ಕ್ರಾಡಿಂಜರ್ ಕಿಟನ್ ಸರ್. ಅವರು ಬಯಾಲಜಿ ಬಗ್ಗೆ ಏನೋ ಒಂದು ಪುಸ್ತಕ ಬರೆದ್ರು. ಅವರು ಫಿಸಿಸಿಸ್ಟ್ ಆದ್ರೂನು ಬಯಾಲಜಿ ಮೇಲೆ ಒಂದು ತಡೀರಿ ಸರ್ ಹೇಳ್ತೀನಿ, ಶ್ರೋಡಿಂಗರ್ದು. ಅದು ತುಂಬಾ ಇಂಪಾರ್ಟೆಂಟ್ ಸರ್.
ಯಾಕೆ ಅಂತಂದ್ರೆ ಈಗ ಯಾರಾದ್ರೂ ಕೆಮಿಸ್ಟ್ರಿ ಅವ್ರು ಇದ್ರೆ ಅವರ ಒಂದು ಕ್ಷಮೆ ಕೋರ್ಬಿಟ್ಟು ನಾನು ಈ ವಿಷಯನ ಹೇಳ್ತೀನಿ. ಒಂದು ಸಮಯದಲ್ಲಿ ಈ ಫಂಡಮೆಂಟಲ್ ಸೈನ್ಸ್ ಅಂದ್ರೆ ಏನು ಅಂತ ಒಂದು ವಾದ ಆಗುತ್ತೆ ಸರ್. ಫಂಡಮೆಂಟಲ್ ಸೈನ್ಸ್ ಯಾವುದು? ಫಿಸಿಕ್ಸ್ ಫಂಡಮೆಂಟಲ್ ಸೈನ್ಸಾ, ಕೆಮಿಸ್ಟ್ರಿ ಫಂಡಮೆಂಟಲ್ ಸೈನ್ಸಾ, ಬಯಾಲಜಿ ಫಂಡಮೆಂಟಲ್ ಸೈನ್ಸಾ ಅಂತ ಅನ್ಕೊಂಡು ಒಂದು ವಾದ ಆಗುತ್ತೆ. ಫಂಡಮೆಂಟಲ್ ಸೈನ್ಸ್ ಅಂದ್ರೆ ಏನು? ಯಾವುದನ್ನ ಇಟ್ಕೊಂಡು ನೀವು ಮಿಕ್ಕಿದೆಲ್ಲಾನು ಎಕ್ಸ್ಪ್ಲೇನ್ ಮಾಡ್ಬೋದು, ಅದು ಫಂಡಮೆಂಟಲ್ ಸೈನ್ಸ್ ಅಂತ ಡಿಫೈನ್ ಮಾಡ್ಕೋತಾರೆ. ಸರಿ, ಆಯ್ತು. ಈಗ ಕೆಮಿಸ್ಟ್ರಿನಲ್ಲಿ ನೀವು ಏನೇ ಕಂಡ್ರು, ಯಾವುದೇ ಪ್ರಕ್ರಿಯೆ ಕಂಡ್ರು ಅದನ್ನ ಥರ್ಮೋಡೈನಾಮಿಕ್ಸ್ ಇಟ್ಕೊಂಡು ನೀವು ಎಕ್ಸ್ಪ್ಲೇನ್ ಮಾಡ್ಬೋದಪ್ಪ. ಥರ್ಮೋಡೈನಾಮಿಕ್ಸ್ ಬಂದು ಫಿಸಿಕ್ಸ್. ಸೊ ಹಾಗಾಗಿ ಕೆಮಿಸ್ಟ್ರಿ ಇಸ್ ನಾಟ್ ಎ ಫಂಡಮೆಂಟಲ್ ಸೈನ್ಸ್, ಇಟ್ಸ್ ಜಸ್ಟ್ ಅಪ್ಲೈಡ್ ಫಿಸಿಕ್ಸ್ ಅಂತ ಅಂದ್ಬಿಟ್ಟು ಒಂದು ಇದಕ್ ಬರ್ತಾರೆ, ಒಂದು ಕನ್ಕ್ಲೂಷನ್ಗೆ ಬರ್ತಾರೆ. ಆಮೇಲಿಂದ ಏನಾಗುತ್ತೆ ಅಂತಂದ್ರೆ ಅದೇ ರೀತಿಯಾಗಿ ಬಯಾಲಜಿನ ನಾವು ಎಕ್ಸ್ಪ್ಲೇನ್ ಮಾಡ್ಬೋದಾ ಅಂತ ಅಂದಾಗ ಬಯಾಲಜಿದು ಎಲ್ಲಾ ಪ್ರಕ್ರಿಯೆನೂ ಸುಮಾರು ಪ್ರಕ್ರಿಯೆಗಳನ್ನ ಅಗೇನ್ ಥರ್ಮೋಡೈನಾಮಿಕ್ಸ್ ಇಟ್ಕೊಂಡು ಮತ್ತೆ ಫಿಸಿಕ್ಸಿನ ಪ್ರಿನ್ಸಿಪಲ್ಸ್ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡ್ಬೋದು ಅಂತ ಗೊತ್ತಾಗತ್ತೆ. ಆದ್ರೆ ಎರಡು ಪ್ರಕ್ರಿಯೆಗಳು ಬಯಾಲಜಿದು, ಮೋಸ್ಟ್ಲಿ ರುಕ್ಮಿಣಿ ಶೆಟ್ಟಿ ಅವರು ಇದ್ರ ಬಗ್ಗೆ ಹೆಚ್ಚಿಗೆ ನನ್ಗಿನ್ ಚೆನ್ನಾಗಿ ಮಾತಾಡ್ಬೋದು ಅನ್ಸುತ್ತೆ. ಸೊ ಎರಡು ಪ್ರಕ್ರಿಯೆಗಳು ಬಯಾಲಜಿನ ಫಿಸಿಕ್ಸ್ ಪ್ರಿನ್ಸಿಪಲ್ಸ್ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾವ್ದಪ್ಪ ಅವು ಎರಡು ಅಂತಂದ್ರೆ, ಒಂದು ಈ ಎವಲ್ಯೂಷನ್ ಏನಿದೆ ಅದು, ಮತ್ತೆ ಎರಡನೇದು ಲೈಫ್ ಅಂದ್ರೆ ಏನು ಅಂತ. ಸೊ ಈಗ ನಿಮ್ಗೆ ಸಿಂಥೆಟಿಕ್ ಬಯಾಲಜಿ ಅಂತ ಏನೋ ಒಂದು ಫೀಲ್ಡ್ ಇದೆ ಅಂತ ನಾನು ಕೇಳ್ಪಟ್ಟಿದ್ದೇನೆ. ನಾನು ಸ್ಪೆಷಲಿಸ್ಟ್ ಅಲ್ಲ, ಸೊ ಹಾಗಾಗಿ ನಾನು ಕೊಡುವಂತ ಮಾಹಿತಿಯಲ್ಲಿ ಏನಾದ್ರೂ ತಪ್ಪಿದ್ರೆ ರುಕ್ಮಿಣಿ ಅವರು ನನ್ನನ್ನ ತಿದ್ಬೋದು, ಅದ್ರಲ್ಲಿ ಏನು ತೊಂದರೆ ಇಲ್ಲ. ಸೊ ಏನು ಅಂತಂದ್ರೆ, ಈಗ ನೀವು ಮಾಲಿಕ್ಯೂಲ್ಸ್ನೆಲ್ಲ ಇಟ್ಕೊಳ್ಳಿ. ಈಗ ಏನೋ ಒಂದು DNA ಇದೆ, RNA ಇದೆ. ಸೊ ಅದರಲ್ಲಿ ಇರುವಂತ ಎಲ್ಲ ಮಾಲಿಕ್ಯೂಲ್ಸ್ ನ ನೀವು ಒಂದು ಪೆಟ್ರಿ ಡಿಶ್ ಅಲ್ಲಿ ಹಾಕಿ ಆ ಒಂದು ಮಾಲಿಕ್ಯೂಲ್ಸ್ ನ ಸಮಾಗಮ ಜೀವಂತವಾಗತ್ತಾ ಅಂತ ನೋಡಿ. ಸೊ ಇದು ಸಿಂಥೆಟಿಕ್ ಬಯಾಲಜಿಯ ಪ್ರಶ್ನೆ. ಸೊ ಬಾಟಮ್ ಅಪ್ ಅಪ್ರೋಚ್ ಅಂತ ಏನು ಕರೀತಾರೆ, ಸೊ ಅದು ಅಂತಾನು ಹೇಳ್ಬೋದು ನಾವು. ಸೊ ಸ್ಟಾರ್ಟಿಂಗ್ ಫ್ರಮ್ ಮಾಲಿಕ್ಯೂಲ್ಸ್ ಕ್ಯಾನ್ ಯು ಕ್ರಿಯೇಟ್ ಲೈಫ್? ಇಲ್ಲ. ಸೊ ಅಲ್ಲಿಗೆ ಇದು ಫಿಸಿಕ್ಸ್ ಇಂದ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇನ್ನೊಂದು ಎವಲ್ಯೂಷನ್ ನೀವು ಫಿಸಿಕ್ಸ್ ಹಿಂಗೆ ಎಕ್ಸ್ಪ್ಲೇನ್ ಮಾಡ್ತೀರಿ. ಬಟ್ ಎನಿವೇಸ್, ಸೊ ಇವತ್ತು ಈ ಎವಲ್ಯೂಷನ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕಾಂಪ್ಲೆಕ್ಸಿಟಿ ಥಿಯರಿ ಅಂತ ಅಂದ್ಬಿಟ್ಟು ಏನೋ ಒಂದು ಥಿಯರಿನ ಯೂಸ್ ಮಾಡ್ತಿದ್ದಾರೆ. ಸೊ ಇದು ಸಾಕಷ್ಟು ಫಿಸಿಕ್ಸ್ ನ ಪ್ರಿನ್ಸಿಪಲ್ಸ್ ನೇ ಉಪಯೋಗಿಸುತ್ತೆ. ಪರ್ಟಿಕ್ಯುಲರ್ ಆಗಿ ಸ್ಟ್ಯಾಟಿಸ್ಟಿಕಲ್ ಮೆಕ್ಯಾನಿಕ್ಸ್ ಅಂತ ಒಂದು ಬ್ರಾಂಚ್ ಇದೆ ಫಿಸಿಕ್ಸ್ ನಲ್ಲಿ. ಸೊ ಅದನ್ನು ಉಪಯೋಗಿಸ್ಕೊಂಡು ಎವಲ್ಯೂಷನ್ ಇದು ಎಕ್ಸ್ಪ್ಲೇನ್ ಮಾಡಕ್ಕೆ ಹೊರಟಿದ್ದಾರೆ. ಸೊ ಇದನ್ನ ಕಾಂಪ್ಲೆಕ್ಸಿಟಿ ಥಿಯರಿ ಅಂತ ಕರೀತಾರೆ. ಸರಿ, ಇದರಲ್ಲಿ ಏನೋ ಒಂದು ಸ್ವಲ್ಪ ಸಕ್ಸಸ್ ಕೂಡ ಕಂಡಿದ್ದಾರೆ. ಅದೇ ಒಂದು ಅವರಿಗೆ ಸಾಕಷ್ಟು ಏನೋ ಬೀಟಿಂಗ್ ದ ಡ್ರಮ್ಸ್ ಅಂತಾರಲ್ಲ ಆ ರೀತಿ. ಬಟ್ ಎನಿವೇಸ್, ಇದು ಅದೇ ಲೈಫ್ ಅಂದ್ರೆ ಏನು ಅನ್ನೋ ಒಂದು ಪ್ರಶ್ನೆ ಇದೆಯಲ್ಲ, ಸೊ ಅದಕ್ಕೆ ಇನ್ನೂ ಫಿಸಿಕ್ಸಿನ ಒಂದು ದೃಷ್ಟಿಕೋನದಿಂದ ಸ್ಯಾಟಿಸ್ಫ್ಯಾಕ್ಟರಿ ಆನ್ಸರ್ ಸಿಕ್ಕಿಲ್ಲ. ಸೊ ಇದು ಇದೇ ರೀತಿಯಾಗಿರತ್ತೆ ಅಂತ ಅನ್ಕೊಂಡು ಶ್ರೋಡಿಂಗರ್ ಅವರು ಬಹಳ ಹಿಂದೆ ಗೆಸ್ ಮಾಡಿದ್ರು. ಸೊ ಆ ಒಂದು ಇದನ್ನ ಸೆಂಟಿಮೆಂಟ್ ಅನ್ನ ವಾಟ್ ಇಸ್ ಲೈಫ್ ಅನ್ನೋ ಹೆಸರಿನ ಪುಸ್ತಕದಲ್ಲೇ ಅವರು ವ್ಯಕ್ತಪಡಿಸ್ತಾರೆ. ಅವರು ಫಿಸಿಸಿಸ್ಟ್ ಆಗಿದ್ರು ಬಯಾಲಜಿಯ ಬಗ್ಗೆ ಅವರು ಬರೆದಂತ ಒಂದು ಪುಸ್ತಕ ಇದು, ವಾಟ್ ಇಸ್ ಲೈಫ್ ಅಂತ. ಇದು ಕೂಡ ಅಂದ್ರೆ ನಾನು ಆಲ್ಮೋಸ್ಟ್ PhD ಶುರು ಮಾಡಿ ಆದ್ಮೇಲಿಂದ ವಾಟ್ ಇಸ್ ಲೈಫ್ ಅನ್ನ ನಾನು ಓದಿದ್ದು. ಬಟ್ ಇಂಟ್ರೆಸ್ಟ್ ಇರೋ ಇಲ್ಲಿ ಯಾರಾದ್ರೂ ಟೀಚರ್ಸ್ ಇದ್ರೆ ಅವರು ಅವರ ಸ್ಟೂಡೆಂಟ್ಸ್ಗೆ ಇದನ್ನ ಸಜೆಸ್ಟ್ ಮಾಡ್ಬೋದು ಅಂತ ಅನ್ಸುತ್ತೆ. ಒಂದು BSc ಲೆವೆಲ್ ಅಲ್ಲಿರೋ ಸ್ಟೂಡೆಂಟ್ಸ್ ಡೆಫಿನೆಟ್ಲಿ ಇದನ್ನ ಓದ್ಬೋದು. ವಾಟ್ ಇಸ್ ಲೈಫ್, ಎರ್ವಿನ್ ಶ್ರೋಡಿಂಗರ್. ಥ್ಯಾಂಕ್ ಯು ಪ್ರವೀಣ್ ಸರ್. ಆಮೇಲೆ ಇನ್ನೊಂದು ಮಾಹಿತಿ ನಿಮಗೆ ಹೇಳ್ಬೇಕಂತಿದ್ದೆ ಫಿಸಿಕ್ಸ್ ಬಗ್ಗೆ ಬಂದ್ಬಿಟ್ಟು ಹೇಳ್ಬೇಕಾರೆ ಒಂದು ಬುಕ್ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡೆ. ಅದೇನು ಅಂತಂದರೆ, ಎಲ್ಲ ಮ್ಯಾಕ್ಸಿಮಮ್ ಫಿಸಿಕ್ಸಿಸ್ಟೇ ಇದ್ದೀರಾ, ತುಂಬ ಜನ ಫಿಸಿಕ್ಸ್ ಮೇಲೆ ಆಸಕ್ತಿ ಇರೋದ್ರಿಂದ ಈ ಬುಕ್ ದಯವಿಟ್ಟು ಓದಿ. ದ ಸ್ಟ್ರೇಂಜೆಸ್ಟ್ ಮ್ಯಾನ್ ಅಂತೇಳಿ ಒಂದು ಪುಸ್ತಕ ಇದೆ. ಅದು ಪೌಲ್ ಎಂ ಡೈರಾಕ್ ಅವರ ಒಂದು ಬಯೋಗ್ರಫಿ ಬಗ್ಗೆ ಇದೆ ಅದು ಆ ಪುಸ್ತಕ. ಗ್ರಹಾಮ್ ಫರ್ಮೆಲ್ಲೋ ಅಂತ ಅನಿಸುತ್ತೆ ಪ್ರಾಯಶಃ ಆಥರ್. ಅದು ತುಂಬ ವರ್ಷದ ಹಿಂದೆ ಓದಿದ ನೆನಪಿದೆ. ಅವರು ಕ್ವಾಂಟಮ್ ಮೆಕ್ಯಾನಿಕ್ಸಿಗೆ ಕೊಟ್ಟಂಥ ಕೊಡುಗೆಗಳು ಏನು, ಪೌಲ್ ಎಂ ಡೈರಾಕ್ ಅಂದರೆ ಯಾರು,
ಅವರ ಬಗ್ಗೆ ಒಂದು ಇತಿಹಾಸ ಇದೆ, ಅದರ ಬಗ್ಗೆ ಒಂದು ಮಾಹಿತಿನ ತುಂಬ ತುಂಬ ಅದ್ಭುತವಾಗಿ ಬಂದಿದೆ ಒಂದು ಬಯೋಗ್ರಫಿ, ದ ಸ್ಟ್ರೇಂಜೆಸ್ಟ್ ಮ್ಯಾನ್ ಅಂತ ಹೇಳಿ ಗ್ರಾಮ್ ಫರ್ಮೆಲ್ಲೋ ಅನ್ನೋರು ಬರೆದಿದ್ದಾರೆ ಅನ್ನೋಂಥ ಮಾಹಿತಿ. ಆಮೇಲೆ ಇನ್ನೊಂದು ಮಿಸ್ ಮಾಡಿದೆ, ಕೃಷ್ಣ ಸರ್ ಅವರು ಮಾತಾಡ್ತಿದ್ರು, ಅದನ್ನು ಹೇಳಕ್ಕೆ ಮುಗಿಸ್ಬಿಡ್ತೀನಿ, ಅದೊಂದು ಬುಕ್ ಹೇಳಿ ಮುಗಿಸ್ಬಿಡ್ತೀನಿ. ಚೇಸಿಂಗ್ ನ್ಯೂ ಹೊರೈಸನ್ಸ್ ಅಂತ ಪುಸ್ತಕದ ಹೆಸರು. ಐ ಥಿಂಕ್ ಆ್ಯಲನ್ ಗ್ರೀನ್ ಸ್ಪ್ಯಾನ್ ಅನ್ನೋರು ಬರೆದಿದ್ದಾರೆ ಆ ಫುಲ್ ಬುಕ್ಕನ್ನು. ಅದು ಬಂದ್ಬಿಟ್ಟು ಏನು ಅಂದರೆ ನ್ಯೂ ಹೊರೈಸನ್ಸ್ ಅಂತೇಳಿ ಒಂದು ನೌಕೆಯನ್ನು ನಾಸಾದವರು 2006ರಲ್ಲಿ ಲಾಂಚ್ ಮಾಡ್ತಾರೆ. ಅತಿ ವೇಗವಾಗಿ ಚಲಿಸಿದಂಥ ಒಂದು ರಾಕೆಟ್, ಒಂದು ರೆಕಾರ್ಡ್ ಏನಿದೆ ಅದನ್ನು ನಾವು ನೋಡಬೇಕಂದ್ರೆ ಅಟ್ಲಸ್ 5 ರಾಕೆಟ್. ಆ ಒಂದು ರಾಕೆಟಲ್ಲಿ ಈ ಒಂದು ನೌಕೆನ ಇಟ್ಟೇ ಕಳಿಸ್ತಾರೆ. ಅದೇ ಅದು ಅತ್ಯಂತ ವೇಗವಾಗಿ ಹೋದಂಥ ಒಂದು ರಾಕೆಟ್ ಅಂತ ರೆಕಾರ್ಡ್ ಬ್ರೇಕ್ ಮಾಡಿದೆ. ಆ ಒಂದು ನ್ಯೂ ಹೊರೈಸನ್ಸ್ ನೌಕೆ ಒಳಗಡೆ ಒಂದು ಪ್ಲೂಟೋವನ್ನು ಡಿಸ್ಕವರ್ ಮಾಡಿದವರು ಕ್ಲೈಡ್ ಟಾಂಬ್ಯಾಗ್ ಅಂತ ಹೇಳಿ, ಅವರ ಒಂದು ಅಸ್ಥಿಯನ್ನು ಇಟ್ಟು, ಒಂದು ಸಣ್ಣ ಡಬ್ಬಿಯಲ್ಲಿ ಅವರ ಅಸ್ಥಿಯನ್ನು ಇಟ್ಟು ಆ ಒಂದು ನೌಕೆನ ಕಳಿಸ್ತಾರೆ, ರಾಕೆಟನ್ನು ಕಳಿಸ್ತಾರೆ, ರಾಕೆಟ್ ಮೂಲಕ ಕಳಿಸ್ತಾರೆ ಆ ನೌಕೆನ. ಅದು 2015ರಲ್ಲಿ ಮತ್ತು 2015-16 ಸಮಯದಲ್ಲಿ ಕರೆಕ್ಟಾಗಿ ಪ್ಲೂಟೋದ ಹತ್ರ ಬರುತ್ತೆ. ಪ್ಲೂಟೋದ ಪರಿಭ್ರಮಣೆ ಮಾಡುವಂಥ ಒಂದು ಸಮಯದಲ್ಲಿ ಏನು ಮಾಡುತ್ತೆ ಅಂದರೆ ಅದು ಸೆರೆಯನ್ನು ಅಂದರೆ ಪರಿಭ್ರಮಣೆ ಆಗಲ್ಲ, ಅದು ಇಟ್ ಜಸ್ಟ್ ಲೈಕ್ ಪಾಸಿಂಗ್ ಬೈ ಸ್ಯಾಟಲೈಟ್ ಅಂತ ಕರಿತೀವಿ, ಪಾಸಿಂಗ್ ಬೈ ಸ್ಪೇಸ್ ಕ್ರಾಫ್ಟ್ ಅಂತೀವಿ. ಅದು ಹಲವಾರು ಫೋಟೋಗ್ರಾಫ್ಸನ್ನು ತಗೊಳುತ್ತೆ. ಆ ಫೋಟೋಗ್ರಾಫ್ಸಿನ ಮೂಲಕ ಈ ಪ್ಲೂಟೋದ ಒಂದು ಫಿಸಿಕಲ್ ಆಗಿ ಪ್ಲೂಟೋ ಅಲ್ಲಿ ತನಕ ಒಂದು ಕ್ಲಿಯರ್ ಆಗಿ ಒಂದು ಫೋಟೋಗ್ರಾಫ್ ಇಲ್ಲ. ಈಗ ಟೆಲಿಸ್ಕೋಪ್ನ ಮೂಲಕ, ದೂರದರ್ಶಕದ ಮೂಲಕ ಫೋಟೋಸನ್ನು ತೆಗೆದಿದ್ರೂ ಸಹ ತುಂಬ ಒಂದು ಹೇಸಿಯಾಗಿತ್ತು ಆ ಇಮೇಜಸ್ ಎಲ್ಲ. ಸೊ ಆದ್ದರಿಂದ ಆ್ಯಕ್ಯುರೇಟಾಗಿ ಆ ಪ್ಲೂಟೋ ಗ್ರಹ, ಅದನ್ನು ಗ್ರಹ ಅಂತ ಕರೆಯಲ್ಲ ಈಗ, ಇಟ್ ಈಸ್ ಕಾಲ್ಡ್ ಎಸ್ ಎ ಡ್ವಾರ್ಫ್ ಪ್ಲಾನೆಟ್ ಅಂತ ಹೇಳ್ತಾ ಇದ್ದಾರೆ ಪ್ಲಾನೆಟರಿ ಇದರಲ್ಲಿ. ಬಟ್ ನಾವೆಲ್ಲ ಸಣ್ಣಲ್ಲಿ ಓದ್ಬೇಕಾದ್ರೆ ಗ್ರಹ ಅಂತಲೇ ಅದನ್ನು ಪರಿಗಣಿಸಿದ್ರು. ಸೊ ಈ ಒಂದು ಡ್ವಾರ್ಫ್ ಪ್ಲಾನೆಟ್ ಪ್ಲೂಟೋ ಫೋಟೋಗ್ರಾಫ್ಸನ್ನ ಈ ನ್ಯೂ ಹೊರೈಸನ್ಸ್ ಫೋಟೋ ತೆಗಿಬೇಕಾದ್ರೆ ಬಹಳ ಒಂದು ಅದ್ಭುತವಾದಂಥ ಫೋಟೋಸ್ಗಳು ಬರುತ್ತೆ ಆ ಒಂದು ನೌಕೆಯ ಮೂಲಕ ತೆಗೆದಂಥ ಫೋಟೋಸ್ಗಳು. ಅದರಲ್ಲಿ ಹಾರ್ಟ್ ಶೇಪಲ್ಲಿ ಆ ಪ್ಲೂಟೋ ಒಂದು ರೀಜನ್ ಕಾಣುತ್ತೆ. ಆ ಫೋಟೋ ನೀವು ತೆಗೆದು ನೋಡಿದ್ರೆ, ಈಗಲೂ ಕೂಡ ನಿಮಗೆ ಸಮಯ ಇದ್ದರೆ ಗೂಗಲಲ್ಲಿ ಓಪನ್ ಮಾಡಿ ಪ್ಲೂಟೋ ಫೋಟೋ ನೀವು ತೆಗೆದ್ರೆ ಮಧ್ಯದಲ್ಲಿ ಒಂದು ರೀತಿ ಹಾರ್ಟಿನ ಒಂದು ಆಕಾರ ಸಿಗುತ್ತೆ. ತುಂಬ ಅದ್ಭುತವಾದಂಥ ಫೋಟೋಗ್ರಾಫ್ ಅದು. ಸೊ ಇದನ್ನು ಈ ಒಂದು ನೌಕೆ ಹೋಗಿ ಫೋಟೋಗ್ರಾಫ್ ಮಾಡುತ್ತೆ. ಅಲ್ಲಿ ತನಕ ಪ್ಲೂಟೋ ಅನ್ನೋದು ನಾವು ಒಂದು ಮ್ಯಾಥಮೆಟಿಕಲಿ ಈ ರೀತಿ ಒಂದು ಕುಬ್ಜ ಗ್ರಹ, ಡ್ವಾರ್ಫ್ ಪ್ಲಾನೆಟ್ ಒಂದು ಇತ್ತು ಅನ್ನುವಂಥ ಒಂದು ಮಾಹಿತಿ ಇತ್ತೇ ಹೊರತು ಅದರ ಬಗ್ಗೆ ಒಂದು ಸುವಿಸ್ತಾರವಾದ ಅಧ್ಯಯನ ಮಾಡಲಿಕ್ಕೆ ಆಗಲಿಲ್ಲ. ಈ ಹಿಂದೆ ಹೇಳ್ದಂಗೆ ಈ ವಾಯೇಜರ್ ನೌಕೆಗಳು ಸಹ ಅದರ ಒಂದು ಚಿತ್ರೀಕರಣ ಮಾಡಲಿಕ್ಕೆ ಆಗಲಿಲ್ಲ, ಅದು ವಿಫಲ ಆಗುತ್ತೆ. ಯಾಕಂದರೆ ಅದರ ಕಕ್ಷೆ ಬಂದ್ಬಿಟ್ಟು ಬೇರೆ ದಿಕ್ಕಲ್ಲಿ ಇರೋದ್ರಿಂದ ಅದು ಆಗಲಿಲ್ಲ ಅನ್ನೋಂಥ ಮಾಹಿತಿ. ಸೊ ಅದಕ್ಕೋಸ್ಕರ ಮತ್ತೆ ಇದು ಮಾಡಿದಾಗ ಇನ್ನೊಂದು ವಿಷಯ ಏನು ಅಂತಂದರೆ, ಅದನ್ನು ನಾನು ಹೇಳಿದೆ, ಈ ಕ್ಲೈಡ್ ಟಾಂಬ್ಯಾಗ್ ಅವರು ಯಾರು ಈ ಡಿಸ್ಕವರ್ ಮಾಡಿದ್ರು ಪ್ಲೂಟೋ, ಅವರ ಒಂದು ಅಸ್ಥಿ. ಸೊ ಒಬ್ಬ ಮನುಷ್ಯನ ಒಂದು ಅಸ್ಥಿ ಕೂಡ ಬಾಹ್ಯಾಕಾಶದತ್ತ ಸೌರಮಂಡಲವನ್ನು ದಾಟಿ ಅದು ಹೋಗ್ತಾ ಇದೆ ಅಂತ ಹೇಳಿ. ಇನ್ನೊಂದು ಯಾವುದೋ ಒಂದು ಅಲ್ಟಿಮಾ ಅಂತ ಯಾವುದೋ ಒಂದು ಇದನ್ನು ಆಸ್ಟ್ರಾಯ್ಡ್, ಐ ಥಿಂಕ್ ಊರ್ಟ್ ಕ್ಲೌಡ್ ಅಂತ ಹೇಳ್ತಾರೆ ಆ ಒಂದು ಪ್ರದೇಶಕ್ಕೆ, ಅಲ್ಲಿ ಒಂದು ಕಾಮೆಟ್ ಅಂತ ಇರುವಂಥ ಒಂದು ಜಾಗಗಳಲ್ಲಿ ತುಂಬ ಇರುತ್ತೆ. ಅದರ ಒಂದು ಅನ್ವೇಷಣೆಯಲ್ಲಿ ಅಂದರೆ ಅದರ ಬಗ್ಗೆ ಒಂದು ಫೋಟೋಗ್ರಾಫ್ಸನ್ನು ಕೂಡ ಸಹ ಇತ್ತೀಚೆಗೆ ಈ ಒಂದು ನ್ಯೂ ಹೊರೈಸನ್ಸ್ ನೌಕೆ ಫೋಟೋಗ್ರಾಫ್ ಮಾಡ್ತು ಅನ್ನೋಂಥ ವಿಷಯ ಕೂಡ ಹೇಳ್ತಾರೆ. ಈ ಒಂದು ಪುಸ್ತಕ ತುಂಬ ಅದ್ಭುತವಾಗಿದೆ. ದ ಚೇಸಿಂಗ್ ನ್ಯೂ ಹೊರೈಸನ್ಸಲ್ಲಿ ಭಾಳಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಆ್ಯಲನ್ ಗ್ರೀನ್ ಸ್ಪ್ಯಾನ್ ಅವರು. ಆಮೇಲೆ ನಾಸಾದಲ್ಲಿ ಅವರು ಕೆಲಸ ನಿರ್ವಹಿಸಿರ್ತಾರೆ, ಭಾಳಷ್ಟು ವಿಷಯಗಳನ್ನು ಹಂಚ್ಕೊತಾರೆ. ಆಮೇಲೆ ಹಲವಾರು ಫೋಟೋಗ್ರಾಫ್ಸ್ ಕೂಡ, ಅದ್ಭುತವಾದಂಥ ಫೋಟೋಗ್ರಾಫ್ಸ್ ಕೂಡ ಮಧ್ಯದಲ್ಲಿ ಆ ಪುಸ್ತಕದ ಮಧ್ಯದಲ್ಲಿದೆ. ನಮ್ಮಲ್ಲಿ ಏನು ಅಂದರೆ, ನಾವು ಅಂಕಿಗೋಸ್ಕರ ವಿಜ್ಞಾನ ಪುಸ್ತಕಗಳನ್ನು ದಯವಿಟ್ಟು ಓದಬೇಡಿ. ಆ ಥರದ್ದು ಏನಾದ್ರು ಮನಸ್ಸಿತ್ತು ಅಂತಂದರೆ ನೀವು ಟೆಕ್ಸ್ಟ್ ಬುಕ್ಕನ್ನು ಓದಿ, ಆದರೆ ವಿಜ್ಞಾನನ ಹವ್ಯಾಸವಾಗಿ ಕಲೀಲಿಕ್ಕೆ ಪ್ರಯತ್ನ ಪಡಿ. ಈ ರೀತಿ ಬಹಳಷ್ಟು ಪುಸ್ತಕಗಳ ಮೂಲಕ, ಈಗ ನಾನು ಹೇಳ್ದಂಗೆ ಒಬ್ಬರು ವ್ಯಕ್ತಿ ಇದ್ದಾರೆ ಪುಸ್ತಕದಲ್ಲಿ, ಅವರ ಉಲ್ಲೇಖ ಇದೆ, ಐನ್ಸ್ಟೀನ್ ಅವರ ಬಗ್ಗೆ ಇದೆ ಅಂತಂದರೆ, ಐನ್ಸ್ಟೀನ್ ಅವರ ಕುರಿತಾಗಿ ಕೂಡ ಒಂದು ಬಯೋಗ್ರಫಿ ಇದೆ. ವಾಲ್ಟರ್ ಐಸಾಕ್ಸನ್ ಅನ್ನೋರು ಬರೆದಿದ್ದಾರೆ ಐನ್ಸ್ಟೀನ್ ಬಗ್ಗೆ. ಆ ಒಂದು ಪುಸ್ತಕದ ಆಧಾರಿತವಾಗಿ ನ್ಯಾಷನಲ್ ಜಿಯೋಗ್ರಫಿಯಲ್ಲಿ ಅವರ ಒಂದು ಜೀನಿಯಸ್ ಅಂತ ಹೇಳಿ ಒಂದು ದೊಡ್ಡ ಒಂದು ಡಾಕ್ಯುಮೆಂಟ್ರಿನೇ ತೆಗೆದ್ರು. ಆ ಥರ ನೀವು ವಿಜ್ಞಾನಿಗಳ ಬಗ್ಗೆ ನಾವು ಕಲಿತೀವಿ ಅಂದರೆ ಅವರ ಒಂದು ವ್ಯಕ್ತಿ ಚಿತ್ರಣಗಳನ್ನು ಸಹ ನಾವು ಸ್ವಲ್ಪ ತಿಳಿಲಿಕ್ಕೆ ಪ್ರಯತ್ನ ಪಟ್ಟರೆ ನಮಗೆ ಸ್ವಲ್ಪ ವಿಜ್ಞಾನದ ಹತ್ರ ಒಲವು ಜಾಸ್ತಿ ಆಗುತ್ತೆ. ಅದರ ನಂತರದಲ್ಲಿ ನಾವು ಅದರ ಮೇಲೆ ಒಂದು ಸ್ವಲ್ಪ ಒಂದು ಆಸಕ್ತಿ ನಮಗೆ ಆ ವಿಜ್ಞಾನ ಕ್ಷೇತ್ರದಲ್ಲಿ ನಾವು ಮೂಡಿಸ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ವಿಜ್ಞಾನ ಅಂದರೆ ನಾನು ಕೇವಲ ಫಿಸಿಕ್ಸ್ ಅಂತ ಮಾತ್ರ ಹೇಳ್ತಾ ಇಲ್ಲ, ಇದರಲ್ಲಿ ಕೆಮಿಸ್ಟ್ರಿ ಇದೆ, ಈವನ್ ಬಯಾಲಜಿ ಇದೆ. ಆ ಥರ ಯಾರ್ಯಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ರು ಅವರ ಬಗ್ಗೆ ಒಂದು ಸ್ವಲ್ಪ ಕಿರುಪರಿಚಯವನ್ನು ತೊಗೊಳ್ಳೋಕ್ಕೆ ಒಂಥರ ಆಸಕ್ತಿ ನಿಮ್ಮಲ್ಲೇ, ನೀವು ಕ್ಯೂರಿಯಾಸಿಟಿ, ಕುತೂಹಲಕ್ಕೋಸ್ಕರನಾದ್ರೂ ಓದಲಿಕ್ಕೆ ಪ್ರಯತ್ನ ಪಡಿ. ನಾನು ಈ ರೀತಿ ಎಕ್ಸ್ಪರ್ಟ್ ಅಂತ ಹೇಳ್ತಾ ಇಲ್ಲ, ನಾನು ಓದಿರುವಂಥ ಪುಸ್ತಕಗಳೆಲ್ಲ ಕುತೂಹಲಕ್ಕೋಸ್ಕರನೇ ತೊಗೊಂಡು ಓದುವಂಥ ಪುಸ್ತಕಗಳು ಇವೆಲ್ಲ. ಅದರಿಂದ ನಾನು ಯಾವುದೋ ಒಂದು ವಿಶ್ವವಿದ್ಯಾಲಯದಲ್ಲಿ ಹೋಗಿ ಮಾರ್ಕ್ಸ್ ತೊಗೊಬೇಕು ಅನ್ನುವಂಥ ದೃಷ್ಟಿಕೋನದಲ್ಲಿ ನಾನು ಯಾವುದೇ ಒಂದು ಪುಸ್ತಕಗಳನ್ನು ಖರೀದಿ ಮಾಡಿಲ್ಲ.
ಅದು ನನ್ನ ಒಂದು ವೈಯಕ್ತಿಕ ಒಂದು ಆಸಕ್ತಿ, ಓದಿನ ಒಂದು ಆಸಕ್ತಿಗೋಸ್ಕರ ತಗೊಂಡಿರುವಂಥ ಪುಸ್ತಕಗಳನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ. ಹಾಗೆ ಹಲವಾರು ಟೆಕ್ಸ್ಟ್ ಬುಕ್ಸ್ಗಳು ಇದೆ. ವಿದ್ಯಾರ್ಥಿಗಳದ್ದು ಉಪಯೋಗ ಆಗುತ್ತೆ ಆ ಟೆಕ್ಸ್ಟ್ ಬುಕ್ಸ್ಗಳು ಅನ್ನುವಂಥದ್ದು. ಶಿಕ್ಷಕರು ಬಹಳಷ್ಟು ಜನ ಇಲ್ಲಿ ಇದ್ದೀರಾ ಕೇಳುಗರಾಗಿ. ಪ್ರಾಯಶಃ ನಿಮಗೂ ಕೂಡ ಈ ರೀತಿ ಆಸಕ್ತಿಪೂರಿತವಾದಂಥ ಹಲವಾರು ಪುಸ್ತಕಗಳನ್ನು ನೀವು ಪರಿಚಯ ಮಾಡ್ಕೊಂಡ್ರಿ ಅಂದರೆ ಪ್ರಾಯಶಃ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ, ಸ್ಟೂಡೆಂಟ್ಸಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಅವರಿಗೊಂದು ಇನ್ವಾಲ್ವ್ಮೆಂಟ್ ಆಗುತ್ತೆ. ಈ ಒಂದು ವಿಜ್ಞಾನದ ರಂಗದಲ್ಲಿ ಪ್ರಸಿದ್ಧಿ ಪಟ್ಟವರ ಪ್ರಸಿದ್ಧವಾದಂತಹ ವಿಜ್ಞಾನಿಗಳ ಸ್ವಲ್ಪ ವೈಯಕ್ತಿಕ ಚಿತ್ರಣವನ್ನು, ಪರ್ಸ್ನಲ್ ಲೈಫಲ್ಲಿರುವಂಥ ಸ್ವಲ್ಪ ಸಣ್ಣ ಪುಟ್ಟ ಸ್ಟೋರೀಸ್, ಇನ್ಸಿಡೆಂಟ್ಸ್ಗಳನ್ನು ಮಿಕ್ಸ್ ಮಾಡಿ ನೀವು ಪಾಠ ಹೇಳ್ಕೊಡ್ಬೇಕಾದ್ರೆ ಸ್ವಲ್ಪ ಅವರಿಗೆ ಒಂದು ಮೊನೋಟೋನಸ್ ಆಗಿ ಒಂದು ಇಕ್ವೇಷನ್ ಬರೀಬೇಕಾದ್ರೆ ಒಂದು ಹಿಂಗೆ ಬೋರ್ ಹೊಡೆಯುತ್ತೋ ಕೆಲವು ಬಾರಿ, ಅಂದರೆ ಎಲ್ಲ ಬಾರಿಯೂ ಆಗಲ್ಲ ಆ ಥರ, ಕೆಲವು ಬಾರಿ ಆಗಬೇಕಾದ್ರೆ ಈ ಥರ ಒಂದು ಸ್ಟೋರೀಸ್ಗಳು, ಸಣ್ಣ ಸಣ್ಣದು ಪುಸ್ತಕಗಳ ಒಂದು ಪರಿಚಯಗಳನ್ನು ಮಾಡಿದ್ರೆ ಅವರಿಗೆ ಎಲ್ಲೋ ಒಂದು ಕಡೆ ಆಸಕ್ತಿ ಮೂಡುತ್ತೋ ಏನೋ ಅನ್ನೋದು ನನ್ನ ಒಂದು ಇದಾಗಿದೆ, ಅನಿಸಿಕೆ ಆಗಿದೆ.